ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 108ನೇ ಭಾಗವನ್ನು ಇವತ್ತು ಈ ಕೃಷ್ಣನ ಜನ್ಮೋತ್ಸವದ ಆಚರಣೆಯ ದಿವಸ ನಾವು ಶ್ರವಣ ಮಾಡಬೇಕು. ಕರ್ಮ ವಿಮೋಚನ ಸಂಧಿ ಅಥವಾ ಸ್ತೋತ್ರ ಸಂಧಿಯ 19ನೆಯ ಸಂಧಿ ಇದು. ಅದರಲ್ಲಿ 16 ಪದ್ಯಗಳು ಕಳೆದ ದಿವಸ ಕೊನೆಗೊಂಡಿವೆ. ಈಗ 17ನೇ ಪದ್ಯವನ್ನು, ಒಟ್ಟಾರೆ ಪದ್ಯಗಳಲ್ಲಿ 572ನೇ ಪದ್ಯವನ್ನು ಈಗ ಶ್ರವಣ ಮಾಡಬೇಕು. ಕಾಲದ್ರವ್ಯ ಸುಕರ್ಮ ಶುದ್ಧಿಯ ಹೇಳುವರು ಅಲ್ಪರಿಗೆ, ಅವು ನಿರ್ಮೂಲ ಗೈಸುವವಲ್ಲ ಪಾಪಗಳೆಲ್ಲ ಕಾಲದಲ್ಲಿ. ಎಲ್ಲ ಅಂತದಲ್ಲ, ಅದೇ ಹಂಗಾಗಬೇಕಾಗಿತ್ತು. ಎಲ್ಲ ಪಾಪಗಳ ಎಲ್ಲ ಕಾಲದಲ್ಲಿ ತೈಲಧಾರೆಯಂತೆ ಅವನ ಪದ ಓಲೈಸಿ ತುತಿಸದಲೆ ನಿತ್ಯದಿ ಬಾಲಿಶರು ಕರ್ಮಗಳೇ ತಾರಕವೆಂದು ಪೇಳುವರು. ಈ ಅಲ್ಪ ಜನರಿಗೆ, ಯಾರು ಶಾಸ್ತ್ರ ಮಾರ್ಗದಲ್ಲಿ ಪೂರ್ಣ ಪ್ರವೇಶವನ್ನು ಪಡ್ಕೊಂಡಿಲ್ಲ ಅಂಥವರಿಗೆ ಏನಾದರೂ ಉಪದೇಶ ಮಾಡಬೇಕಲ್ಲ. ಏನು ಉಪದೇಶ ಮಾಡ್ತಾರೆ ಅಂತಂದರೆ, ಕಾಲದ ಮೂಲಕವಾದಂತಹ ಶುದ್ಧಿ, ದ್ರವ್ಯದ ಮೂಲಕವಾದಂತಹ ಶುದ್ಧಿ, ಹಾಗೆ ಕರ್ಮದ ಮೂಲಕವಾದಂಥ ಶುದ್ಧಿ, ಇದನ್ನು ಅಲ್ಪ ಜನರಿಗೆ, ಹೆಚ್ಚೇನು ಶಾಸ್ತ್ರವನ್ನು ತಿಳಿದವರು ಅಲ್ಲದೇ ಇದ್ದವರಿಗೆ ಹೇಳ್ತಾರೆ, ತಿಳಿದವರು ಹೇಳ್ತಾರೆ. ಆದರೆ ಇವು ಯಾವೂ ಕೂಡ ಎಲ್ಲ ಪಾಪಗಳನ್ನು ಎಲ್ಲ ಕಾಲದಲ್ಲೂ ನಿರ್ಮೂಲ ಮಾಡಲಾರವು. ಹಾಗಾದ್ರೆ ಹೇಳ್ತಾರೆ ಯಾಕೆಂತಂದರೆ, ಆರಂಭಿಕ ಹಂತದಲ್ಲಿದ್ದವರಿಗೆ ಶಾಸ್ತ್ರದಲ್ಲಿದ್ದಂತಹ ಗಹನವಾದ ಪ್ರಮೇಯಗಳನ್ನು ಹೇಳಿಬಿಟ್ರೆ ಅವರಿಗೆ ಒಮ್ಮೆಲೆ ಅಲ್ಲಿ ಆಸಕ್ತಿನೇ ಹುಟ್ಟೋದಿಲ್ಲ. ಹಾಗಾಗಿ ಅವರು ಶಾಸ್ತ್ರದ ಪ್ರವಚನದ ಶ್ರವಣ ಇತ್ಯಾದಿಗಳಿಗೆ ಮನಸ್ಸೇ ಮಾಡೋದಿಲ್ಲ, ದೂರ ಹೋಗಿಬಿಡ್ತಾರೆ. ಅದಕ್ಕಾಗಿ ಶ್ರವಣ ಮನನ ಇತ್ಯಾದಿಗಳನ್ನು ಆಮೇಲೆ ಮಾಡಿದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಕಾಲಕ್ಕೆ ಸಂಬಂಧಪಟ್ಟಂತೆ, ದ್ರವ್ಯಕ್ಕೆ ಸಂಬಂಧಪಟ್ಟಂತೆ, ಕರ್ಮಕ್ಕೆ ಸಂಬಂಧಪಟ್ಟಂತೆ ಶುದ್ಧಿಯನ್ನು, ಅಂದರೆ ಮಡಿ ಮೈಲಿಗೆ ಮೊದಲಾದವುಗಳನ್ನು ಮಾಡಿರಿ, ಕರ್ಮಾಚರಣೆಗಳನ್ನು ಮಾಡಿರಿ. ಅದಾದ ಬಳಿಕ ಮುಂದಿನ ಹಂತಕ್ಕೆ ನೀವು ಜ್ಞಾನ ಮಾರ್ಗದಲ್ಲಿ ಪ್ರವೇಶ ಪಡ್ಕೊಳ್ತೀರಿ ಅಂತ ಅವರಿಗೆ ಹೇಳ್ತಾರೆ. ಆದರೆ ಇವು ಆರಂಭದ ಹಂತದಲ್ಲಿ ಮಾತ್ರ, ಇದನ್ನೇ ಕೊನೆಯ ತನಕ ಮುಂದುವರಿಸಬಾರದು. ಎಲ್ಲ ಪಾಪಗಳನ್ನು ಇವು ಎಲ್ಲ ಕಾಲದಲ್ಲೂ ಕೂಡ ನಿರ್ಮೂಲ ಮಾಡಲಾರವು, ಆ ಶಕ್ತಿ ಇವುಗಳಿಗಿಲ್ಲ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ನಮ್ಮ ಮನಸ್ಸನ್ನು ತೈಲಧಾರೆಯಂತೆ ಅವನ ಪಾದದಲ್ಲಿ, ಭಗವಂತನ ಪಾದ ಕಮಲದಲ್ಲಿ ತೈಲವನ್ನು ಒಂದು ಪಾತ್ರೆಯಿಂದ ಮತ್ತೊಂದು ಪಾತ್ರೆಗೆ ಎಣ್ಣೆಯನ್ನು ಸುರಿದ್ರೆ ಅದು ಅಖಂಡವಾಗಿ ಬಿದ್ದು ಹೋಗ್ತದೆ, ಯಾವುದೇ ಚಾಂಚಲ್ಯವಿಲ್ಲದೆ. ಅದರಂತೆ ಭಗವಂತನ ಪಾದ ಕಮಲಗಳಲ್ಲಿ ನಮ್ಮ ಮನಸ್ಸನ್ನು ಆ ತೈಲಧಾರೆಯಂತೆ ಇಡಬೇಕು. ಇದನ್ನು ಮಾಡದೆ ಈ ಬಾಲಿಶರಾದ ಕರ್ಮಗಳನ್ನೇ ಮಾಡ್ತಾರೆ. ಆ ಕರ್ಮವೇ ತಾರಕ ಅಂತ ತಿಳ್ಕೋತಾರೆ. ಕರ್ಮವೇ ನಮ್ಮನ್ನು ಮೇಲೆತ್ತುತ್ತದೆ, ಕರ್ಮದಿಂದಲೇ ನಾವು ಉದ್ಧಾರ ಆಗ್ತೀವಿ ಅಂತ ಕರ್ಮದ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತಾರೆ. ಕಾಲ ದ್ರವ್ಯ ಸುಕರ್ಮ, ಸುಕರ್ಮ ಅಂದರೆ ಶ್ರೇಷ್ಠವಾದ ಕರ್ಮ ಅಂತ ಅರ್ಥ. ಈ ಕಾಲ ದ್ರವ್ಯ ಸುಕರ್ಮ ಇದರ ಶುದ್ಧಿಯ ಪೇಳುವರು ಅಲ್ಪರಿಗೆ, ಅಲ್ಪರಾದಂಥವರಿಗೆ, ಧರ್ಮಾಚರಣೆಯ ಆರಂಭದ ಹಂತದಲ್ಲಿದ್ದವರಿಗೆ ಇದಕ್ಕೆ ಸಂಬಂಧಪಟ್ಟಂಥ ಶುದ್ಧಿಯನ್ನು ಮತ್ತೆ ಆ ಮೂಲಕವಾದಂತಹ ಕರ್ಮವನ್ನು ಬೋಧನೆ ಮಾಡ್ತಾರೆ. ಯಾರು ಬೋಧನೆ ಮಾಡ್ತಾರೆ ಅಂದರೆ ಜ್ಞಾನಿಗಳಾದವರು ಬೋಧನೆ ಮಾಡ್ತಾರೆ. ಅವು ನಿರ್ಮೂಲಗೈಸುವವಲ್ಲ. ಅಲ್ಲಿ ಇಲ್ಲಿ ಎಲ್ಲ ನಿರ್ಮೂಲಗೈಸುವವೆಲ್ಲ ಅಂತಿದೆ. ಅಲ್ಲಿ ಏನಿದೆ ಅಂದರೆ ಬಾಲಿಶರು ಕರ್ಮಗಳೇ ತಾರಕವೆಂದು ಪೇಳುವರು. ಸರಿ, ಇಲ್ಲಿ ಕಾಲದ್ರವ್ಯ ಸುಕರ್ಮ ಶುದ್ಧಿಯ ಪೇಳುವರು ಅಲ್ಪರಿಗೆ, ಅವು ನಿರ್ಮೂಲಗೈಸವು ಎಲ್ಲ ಪಾಪಗಳ ಎಲ್ಲ ಕಾಲದಲ್ಲಿ. ಹಿಂಗಾಗಬೇಕಾಗಿತ್ತು. ಇಲ್ಲಿ ನಿರ್ಮೂಲಗೈಸುವವು ಅಂತಾಗಿದೆ. ನಿರ್ಮೂಲಗೈಸುವವು ಅಂದರೆ ನಾಶ ಮಾಡ್ತಾವೆ ಅಂತ ಅರ್ಥ ಆಗ್ತದೆ. ನಿರ್ಮೂಲಗೈಸವು ಅಂತ ಹೀಗಾಗಬೇಕು. ನಿರ್ಮೂಲಗೈಸವು ಎಲ್ಲ ಪಾಪಗಳ ಎಲ್ಲ ಕಾಲದಲ್ಲಿ. ಗೈಸವು ಅಂತಿದ್ರೆ ಒಳ್ಳೆಯದು. ಅದೇನೋ ಈ 2 ಪುಸ್ತಕದೊಳಗೆ ಹಾಗೆ ಇದೆ, ನೋಡ್ಬೇಕಷ್ಟೇ, ಬೇರೆ ಬರ್ತದೆ.
ಛಂದಸ್ಸಿನ ಪ್ರಕಾರ ಹೊಂದುತ್ತದೋ ಇಲ್ಲೋ ನೋಡ್ಬೇಕಷ್ಟೆ. ಕಾಲದ್ರವ್ಯ ಸುಕರ್ಮ ಶುದ್ಧಿಯ ಪೇಳುವರು ಅಲ್ಪರಿಗೆ ಅವು ನಿರ್ಮೂಲಗೈಸವೆಲ್ಲ ಪಾಪಗಳೆಲ್ಲ ಕಾಲದಲ್ಲಿ ಹೊಂದ್ತಿರ್ಬೇಕು. ಛಂದಸ್ಸು ಹೊಂದುತ್ತದೆ, ಏನು ಅಷ್ಟು ಸಮಸ್ಯೆ ಆಗಲಿಕ್ಕಿಲ್ಲ. ಆಯಿತು. ಅಂತೂ ಈ ಆರಂಭದ ಹಂತದಲ್ಲಿ ಮಾತ್ರ ಈ ಶುದ್ಧಿ, ಮಡಿ ಮೈಲಿಗೆ, ಕರ್ಮ ಇತ್ಯಾದಿಗಳ ಬಗ್ಗೆ ಗಮನ ಕೊಡಬೇಕೇ ಹೊರತು ಸದಾ ಕಾಲದಲ್ಲಿಯೂ ಸಾಧನೆಯ ಹಂತವನ್ನು ಏರಬೇಕಾದಂಥ ಅನುಕೂಲ ಇದ್ದಾಗಲೂ ಕೂಡ ಆ ಮಡಿ ಮೈಲಿಗೆ, ಶುದ್ಧಿ ಇತ್ಯಾದಿಗಳ ಬಗ್ಗೆಯೇ ಗಮನ ಕೊಟ್ಟು ಅದೊಂದನೇ ಮುಖ್ಯ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಪಾಪಗಳನ್ನೆಲ್ಲ ಅದು ಪರಿಹಾರ ಮಾಡಲಾರದು. ಅದು ಬೇಡ ಅಂತಲ್ಲ, ಮೇಲೆ ಹೇಳಿದಂತೆ ಕೆಳಗೆ ಹೋದದನ್ನು ತಿರಸ್ಕಾರ ಮಾಡಬೇಕು ಅಂತ ಅರ್ಥ ಅಲ್ಲ. ಅದು ಮೊದಲನೇ ಹಂತವಾಗಿರಬೇಕು. ಆದರೆ ಅದನ್ನೇ ಮುಖ್ಯ ಅಂತ ತಿಳ್ಕೊಂಡು ಕೂತ್ಕೊಳ್ಬಾರ್ದು. ತೈಲಧಾರೆಯಂತೆ ಅವನ ಪದ ಓಲೈಸಿ ತುತಿಸದಲೆ, ಸ್ತೋತ್ರ ಮಾಡದಲೆ, ನಿತ್ಯದಿ ಬಾಲಿಶರು ಕರ್ಮಗಳೇ ತಾರಕವೆಂದು ಪೇಳುವರು. ಕರ್ಮವೇ ನಮ್ಮನ್ನು ಉದ್ಧಾರ ಮಾಡ್ತದೆ ಅಂತ ಅವ್ರು ವರ್ತನೆ ಮಾಡ್ತಾರೆ. ಇಲ್ಲಿ ಬಾಲಿಶರು ಕರ್ಮಗಳೇ ತಾರಕವೆಂದು ಪೇಳುವರು ಅಂತಿದೆಯಲ್ಲ, ಕರ್ಮಗಳನ್ನೇ ನಮ್ಮನ್ನು ಉದ್ಧಾರ ಮಾಡ್ತವೆ ಅಂತ ತಿಳ್ಕೊಂಡವ್ರು ಯಾರು ಅಂದರೆ, ಇಲ್ಲಿ ದಾಸರು ಗುರಿ ಇಟ್ಟಿದ್ದು ಇಬ್ಬರ ಕಡೆಗೆ. ಒಬ್ಬರು ಹಿಂದೆ ಹೇಳಿದಂಥ ಮೀಮಾಂಸಕರು ಅಂತ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತಿದೆಯಲ್ಲ. ಉತ್ತರ ಮೀಮಾಂಸಾ ಅಂದರೆ ವೇದವ್ಯಾಸರ ಮತ, ಪೂರ್ವ ಮೀಮಾಂಸಾ ಅಂತಂದರೆ ಜೈಮಿನಿ ಮೊದಲಾದವರ ಮತ. ಅವರು ಕೆಲವರು ಕರ್ಮವೇ ನಮ್ಮನ್ನು ಮೇಲೆತ್ತದೆ ಅಂತ ತಿಳ್ಕೊಂಡಿದ್ದಾರೆ. ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡೋದು, ಆ ಕರ್ಮಗಳಿಗೆ ಅನುಸಾರವಾಗಿ ಮತ್ತೆ ಸ್ವರ್ಗ ಇತ್ಯಾದಿಗಳನ್ನು ಕೊಡೋದು, ಮತ್ತೆ ಬರೋದು, ಕರ್ಮಗಳನ್ನು ಮಾಡ್ತಾ ಹೋಗೋದು, ಹೀಗೆ ಹೇಳುವವರಿದ್ದಾರೆ. ಅವರನ್ನು ನಿಂದನೆ ಮಾಡಿದ್ರು. ಭಗವಂತನ ಕಡೆಗೆ ಗಮನ ಬರಬೇಕು, ಭಗವಂತ ಪ್ರಮುಖ ಅನ್ನುವಂಥ ಅನುಸಂಧಾನ ಬೇಕು, ಕರ್ಮವೇ ನಮ್ಮನ್ನು ಮೇಲೆತ್ತದೆ ಅನ್ನುವಂಥ ಭ್ರಾಂತಿಯನ್ನು ಬಿಡಬೇಕು. ಇದು ಅವರನ್ನು ಕುರಿತು ಹೇಳಿದ್ದು ಒಂದು ಮಾತು. ಇನ್ನೊಂದು ಮತ್ತೊಬ್ಬರನ್ನ ಕುರಿತು ಹೇಳಿದ್ದು ಏನಂತಂದರೆ, ನಾನು ನಿನ್ನೆ ಹೇಳಿದಂತೆ ಮಡಿ ಮೇಲಿಗಳನ್ನು ಮಾಡುವುದರಲ್ಲಿ ಮತ್ತು ಕರ್ಮಾಚರಣೆಯನ್ನು ಮಾಡುವುದರಲ್ಲಿ ಅತಿಯಾದ ಉತ್ಸಾಹ ತೋರಿಸ್ತಾರೆ ಹೊರತು ಜ್ಞಾನ ಮಾರ್ಗವನ್ನು ಅನುಸರಿಸೋದ್ರಲ್ಲಿ ಅಷ್ಟೊಂದು ಉತ್ಸಾಹ ತೋರಿಸೋದಿಲ್ಲ. ಯಾರು ತೋರಿಸೋದಿಲ್ವೋ ಅವರನ್ನು ಕುರಿತಾಗಿ ಹೇಳಿದ ಮಾತು ಕೂಡ ಇದಾಗಿದೆ. ಅವರಿಗೆ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಆರಂಭದ ಹಂತದಲ್ಲಿದ್ದವರೆಲ್ಲರಿಗೂ ಕೂಡ ಮನಸ್ಸನ್ನು ಜ್ಞಾನ ಮಾರ್ಗದಲ್ಲಿ ತೊಡಗಿಸಿ ಶ್ರವಣ, ಅದರ ಮೂಲಕ ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಕಷ್ಟ ಅನ್ನಿಸ್ತದೆ. ಇದು ಸಾಮಾನ್ಯರ ಸಂಗತಿ ಇದು. ಅದಕ್ಕಾಗಿ ದೈಹಿಕವಾದಂಥ ದುಡಿಮೆ ಮತ್ತು ದೈಹಿಕವಾಗಿ ಮಡಿ ಮೇಲಿಗೆ ಮೊದಲಾದವನ್ನು ಮಾಡೋದು, ದೈಹಿಕವಾದಂಥ ಶ್ರಮ, ಉಪವಾಸ ಮೊದಲಾದದ್ದು ಇವನ್ನೆಲ್ಲ ಮಾಡೋದು ಅವರಿಗೆ ಬಹಳ ಸುಲಭ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಅದರಲ್ಲೇ ತೊಡಗಿಸ್ಕೊಂಡು ಬಿಡ್ತಾರೆ. ಆದರೆ ಅದು ಆರಂಭದ ಹಂತದಲ್ಲಿ ಬೇಕು, ಮುಂದೊಂದು ಹಂತದಲ್ಲಿ ಅದು ನಮ್ಮನ್ನು ಮುಂದಿನ ಹಂತಕ್ಕೆ ತೊಗೊಂಡು ಹೋಗಬೇಕು ಅನ್ನುವಂಥ ನಮ್ಗೆ ಎಚ್ಚರ ಬೇಕು. ಅದಿಲ್ಲದೆ ಹೋದರೆ ಇದಿಷ್ಟಿಂದಲೇ ಮನುಷ್ಯ ಉದ್ಧಾರ ಆಗೋದಿಲ್ಲ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮೋ ಜ್ಞಾನೇನೈವ ಪರಂಪದಂ ಅಂತ ಅಣುಭಾಷ್ಯದಲ್ಲಿ 3ನೇ ಅಧ್ಯಾಯದಲ್ಲಿ ಆಚಾರ್ಯರು ಹೇಳಿದ ಮಾತು. ಜ್ಞಾನೇನೈವ ಪರಂಪದಂ, ಕರ್ಮದಿಂದ ಭಗವಂತನ ಸಾನ್ನಿಧ್ಯವನ್ನು ತಲುಪಲಿಕ್ಕಾಗೋದಿಲ್ಲ, ಜ್ಞಾನದಿಂದಲೇ ನಾವು ಭಗವಂತನನ್ನು ತಲುಪಬೇಕು. ಭಕ್ತಿ ಸ್ವೇಕ ವಿಮುಕ್ತಯೇ ಅಂತ ತಾತ್ಪರ್ಯ ನಿರ್ಣಯದಲ್ಲೂ ಮಾತಿದೆ. ದಾನ, ತೀರ್ಥಗಳಲ್ಲಿ ಸ್ನಾನ, ತಪಸ್ಸು, ಯಜ್ಞ ಇವೆಲ್ಲವೂ ಕೂಡ ಭಗವಂತನ ಸೇವೆ ಮಾಡಲಿಕ್ಕೆ ಅಂಗಗಳು ಮಾತ್ರ. ಮುಖ್ಯವಾದ್ದು ಅಂದರೆ ಭಗವಂತನ ಭಕ್ತಿ ಒಂದೇ. ತಮೇಮಂ ವಿದ್ವಾನ್ ಅಮೃತ ಇಹ ಭವತಿ, ಅವನನ್ನು ಭಗವಂತನನ್ನು ತಿಳ್ಕೊಂಡವನು ಮಾತ್ರ ಅಮೃತನಾಗ್ತಾನೆ, ಮುಕ್ತನಾಗ್ತಾನೆ. ಉಳಿದು ಯಾವುದು ಕೂಡ ಅದು ಮಾಡಲಿಕ್ಕಾಗೋದಿಲ್ಲ. ಜ್ಞಾನಕ್ಕೆ ಎಷ್ಟು ಬೆಲೆ ಇದೆ ಅಂದರೆ ಅದನ್ನು ಈ ಭಗವದ್ಗೀತಾದ 4ನೇ ಅಧ್ಯಾಯದಲ್ಲಿ ಸಾಕಷ್ಟು ಭಗವಂತ ವಿಸ್ತಾರವಾಗಿ ಹೇಳಿದ್ದಾನೆ. ಈ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ, ಅದರ ಮತ್ತು ಆ ಲೀಲೆಗಳ ಆಚರಣೆ ಸಂದರ್ಭದಲ್ಲಿ ಭಾಗವತ, ಭಗವದ್ಗೀತೆ ಇದನ್ನು ಪಾರಾಯಣ ಮಾಡಿರಿ, ಅನುಸಂಧಾನ ಮಾಡಿರಿ ಅಂತ ಹೇಳ್ತಿರ್ತಾರೆ. ಅದು ಅನಾಯಾಸವಾಗಿ ನಮಗೆ ಬಂದು ಒದಗಿದೆ. 4ನೇ ಅಧ್ಯಾಯದಲ್ಲಿ ಹೀಗೆ ಕೆಲವು ಶ್ಲೋಕ. ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪವರ್ಜಿತಾ ಜ್ಞಾನಾಗ್ನಿದರ್ಧ ಕರ್ಮಾಣಂ ತಮಾಹು ಪಂಡಿತಂ ಬುಧಾಹ. ಪಂಡಿತ ಅಂತ ಯಾರನ್ನು ಕರೀಬೇಕು ಅಂತಂದರೆ, ಯಾರು ಜ್ಞಾನವನ್ನು ಗಳಿಸಿ ತನ್ನ ಎಲ್ಲ ಕರ್ಮಗಳನ್ನು ಕಳ್ಕೊಂಡಿದ್ದಾನೋ ಅವನನ್ನು ಪಂಡಿತ ಅಂತ ಕರೀಬೇಕು. ಮತ್ತು ಯಾವುದೇ ಕೆಲಸವನ್ನು ಮಾಡುವಾಗ ಅದಕ್ಕೆ ಫಲ ಸಿಗಬೇಕು ಅನ್ನುವಂಥ ಸಂಕಲ್ಪವನ್ನು ಆತ ಪರಿತ್ಯಾಗ ಮಾಡಿರಬೇಕು. ಅವನನ್ನು ಪಂಡಿತ ಅಂತ ಕರೀಬೇಕೇ ಹೊರತು ಉಳಿದವರು ಯಾರು ಕೂಡ ಪಂಡಿತರು ಅಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯರಲ್ಲ ಅಂತ ಹೇಳಿದೆ ಆ ಪದ್ಯ. ಅಪಿಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವ್ರಜಿನಂ ಸಂತರಿಷ್ಯಸಿ ಅಂತ ಮತ್ತೊಂದು ಮಾತು. ಇವೆಲ್ಲ ನಮಗೆಷ್ಟು ಭರವಸೆ ಕೊಟ್ಟಂಥ ಮಾತುಗಳು ಅಂತಂದರೆ, ಅಪಿಚೇದಸಿ ಪಾಪೇಭ್ಯ, ಪುಣ್ಯವಂತರ ಮಾತು ಬಿಡ್ರಿ,
ಧರ್ಮಾಚರಣೆಯನ್ನು ಮಾಡ್ಕೊಂಡಿದ್ದವರು, ಶ್ರವಣ ಮನನದಲ್ಲಿ ಆಸಕ್ತಿ ತೋರಿಸಿದವರು ಅಂತೂ ಉದ್ಧಾರ ಆಗೇ ಆಗ್ತಾರೆ. ಆದರೆ ಅಪಿಚೇದಸಿ ಪಾಪೇಭ್ಯ, ಒಂದು ಹಂತದಲ್ಲಿ ಎಲ್ಲ ಪಾಪಿಷ್ಠರಿಗಿಂತ ನೀನು ದೊಡ್ಡ ಪಾಪಿಷ್ಠ ಆಗಿದ್ರು ನಿನಗೆ ಜ್ಞಾನ ಬಂದರೆ ಸರ್ವಂ ಜ್ಞಾನ ಪ್ಲವೇನೈವ, ಜ್ಞಾನ ಅನ್ನೋದು ದೊಡ್ಡ ಹಡಗಿದ್ದಂತೆ, ಆ ಹಡಗು ನಿನ್ನನ್ನು ಮೇಲೆತ್ತಿ ಬಿಡ್ತದೆ. ಸರ್ವಂ ಜ್ಞಾನ ಪ್ಲವೇನೈವ ವ್ರಜಿನಂ ಸಂತರಿಷ್ಯಸಿ, ವ್ರಜಿನ ಅಂದರೆ ಪಾಪ, ಅದನ್ನು ನೀನು ದಾಟಿ ಬಿಡ್ತಿ. ಎಲ್ಲ ಆ ನರ ಅರ್ಜುನನನ್ನು ನಿಮಿತ್ತವಾಗಿಟ್ಕೊಂಡು ಮನುಕುಲಕ್ಕೆ ಭಗವಂತ ಕೊಟ್ಟ ಆಶ್ವಾಸನ ಅದು. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ದ್ರವ್ಯಮಯ ಯಜ್ಞ, ತುಪ್ಪ ಹಾಕಿ ಪಾಯಸ ಅನ್ನ ಇತ್ಯಾದಿಗಳನ್ನು ಹಾಕಿ ಯಜ್ಞ ಮಾಡೋದಿದೆಯಲ್ಲ, ದುಡ್ಡು ಖರ್ಚು ಮಾಡಿ ಮಾಡುವಂಥ ಯಜ್ಞ, ಅದಕ್ಕಿಂತ ಜ್ಞಾನ ಯಜ್ಞ ಅನ್ನೋದು ಬಹಳ ದೊಡ್ಡದು. ಶ್ರವಣ ಮನನ ಈ ಯಜ್ಞ ಇದೆಯಲ್ಲ ಬಹಳ ದೊಡ್ಡದದು. ತದ್ದಿತಪಃ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯ ಅಂತ ಹೇಳಿದೆ ತೈತರಿಯ ಉಪನಿಷತ್ತು. ಯಾಕೆಂದರೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಕರ್ಮವೂ ಕೂಡ, ಮನುಷ್ಯ ಮಾಡುವಂಥ ಎಲ್ಲ ಕರ್ಮವೂ ಕೂಡ, ಮಡಿ ಮೇಲಿಗೆ ಸ್ನಾನ, ಸಂಧ್ಯಾವಂದನೆ, ದೇವರ ಪೂಜೆ, ತೀರ್ಥಯಾತ್ರೆ, ಇದೆಲ್ಲವೂ ಕೂಡ ಜ್ಞಾನೇ ಪರಿಸಮಾಪ್ಯತೆ. ಅವನಿಗೆ ಜ್ಞಾನವನ್ನು ತಂದು ಕೊಡಲಿಕ್ಕೆ ಅದು ಒಂದು ಅಂಗ ಮಾತ್ರ. ಆ ಜ್ಞಾನದಲ್ಲಿ ಅದಕ್ಕೆ ಪರಿಸಮಾಪ್ತಿ ಮತ್ತು ಜ್ಞಾನದಲ್ಲಿ ಪರಿಸಮಾಪ್ತಿ ಹೊಂದಬೇಕದು. ಆರಂಭದ ಹಂತದ ಕರ್ಮಗಳನ್ನು ಮಾಡಿ ಅಲ್ಲೇ ಉಳಿದು ಬಿಡಬಾರ್ದು. ಮುಂದಿನ ಹಂತದಲ್ಲಿ ಜ್ಞಾನಕ್ಕಾಗಿ ಅಷ್ಟೊಂದು ಉತ್ಸಾಹ ತೋರಿಸಬೇಕು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಜ್ಞಾನಕ್ಕೆ ಸಮಾನವಾದದ್ದು ಈ ಜಗತ್ತಿನಲ್ಲಿ ಪವಿತ್ರವಾದ ಯಾವುದೂ ಇಲ್ಲ. ಹಾಗಾಗಿ ಬೆಂಕಿ, ಗಂಗಾ ನದಿ, ಸೂರ್ಯನ ಬೆಳಕು, ವಾಯು, ಇದೆಲ್ಲದಕ್ಕಿಂತಲೂ ಕೂಡ ಪವಿತ್ರವಾದ್ದು ಭಗವಂತನ ಜ್ಞಾನ. ಆ ಜ್ಞಾನವನ್ನು ಈ ಸಾಧಕನಾದವನು ಪಡ್ಕೊಳ್ಬೇಕು. ಪಡ್ಕೊಂಡ್ರೆ ಅವನು ಜೀವ ಸಾರ್ಥಕ. ಯಥೈಂದಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಈ ಅಗ್ನಿ ಅಂತನ್ನೋದು ಉರುವಲ್ ಕಟ್ಟಿಗೆಯನ್ನು ಹೇಗೆ ಭಸ್ಮ ಮಾಡಿಬಿಡ್ತದೋ, ಸಮಿದ್ಧ ಅಗ್ನಿ, ಪ್ರಜ್ವಲಿಸುವಂತಹ ಅಗ್ನಿ, ಅದರಂತೆ ಜ್ಞಾನ ಅನ್ನುವ ಅಗ್ನಿ ಎಲ್ಲ ಕರ್ಮಗಳನ್ನು ಭಸ್ಮ ಮಾಡಿಬಿಡ್ತದೆ, ಹಿಂದೆ ಮಾಡಿದಂಥ ಪುಣ್ಯ ಪಾಪ ಇತ್ಯಾದಿಗಳನ್ನು. ಅದು ಜ್ಞಾನವನ್ನು ಗಳಿಸಲಿಕ್ಕೆ ಅಷ್ಟು ಆಸಕ್ತಿ ನಾವು ತೋರಿಸ್ಬೇಕಷ್ಟೆ. ಮತ್ತೊಂದು ಮಾತು, ಇದು ಬಹಳ ಪ್ರಧಾನವಾದ ಮಾತು ನೋಡಿ. ತಸ್ಮಾದ್ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸೀನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠ ಉತ್ತಿಷ್ಠ ಭಾರತ. ಭಾರತನೇ ಎದ್ದೇಳು ಅಂತ. ಶಬ್ದ ಎಷ್ಟು ಮಹತ್ವದ್ದು ಅಂತಂದ್ರೆ ಭಾರತವೇ ಎದ್ದೇಳು ಅಂತ ಅರ್ಥ ಮಾಡ್ಕೊಳ್ಬೋದು ನೋಡ್ರಿ. ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸೀನಾತ್ಮನಃ. ಈ ಅಜ್ಞಾನದಿಂದ ನಮಗೆ ನಾನಾ ಥರ ಸಂಶಯಗಳು, ಹೇಗೆ ಕರ್ಮ ಮಾಡಬೇಕು, ಏನು ಮಾಡಬೇಕು, ಶಾಸ್ತ್ರ ಯಾವುದು, ಏನು ಶಾಸ್ತ್ರದ ರಹಸ್ಯ ಏನು ಇತ್ಯಾದಿಗಳು, ಇವನ್ನೆಲ್ಲ ಜ್ಞಾನ ಅನ್ನುವ ಖಡ್ಗದಿಂದ ಕತ್ತರಿಸಿ ಹಾಕಬೇಕು. ಜ್ಞಾನ ಅನ್ನೋದೊಂದು ಹಸಿ ಅಂದರೆ ಖಡ್ಗ. ಚಿತ್ವೈನಂ ಸಂಶಯಂ, ಮನಸ್ಸಿನಲ್ಲಿರುವಂಥ ಸಂಶಯವನ್ನು ಜ್ಞಾನ ಅನ್ನೋ ಖಡ್ಗದಿಂದ ಕತ್ತರಿಸಿ ಹಾಕಿ ಯೋಗ ಮಾತಿಷ್ಠ. ಯೋಗ ಅಂದರೆ ಭಗವಂತನ ಸನ್ನಿಧಾನ, ಆ ಭಗವಂತನನ್ನು ಪಡ್ಕೊಳ್ಳುವಂಥ ಉಪಾಯ, ಅದನ್ನು ಆತಿಷ್ಠ ಆಚರಣೆಗೆ ಅದನ್ನು ಆಚರಣೆಗೆ ತರದೇ ಹೋದರೆ ಇವೆಲ್ಲ ಕರ್ಮಗಳು ಕೂಡ ವ್ಯರ್ಥ. ಉತ್ತಿಷ್ಠ, ಎದ್ದು ನಿಲ್ಲು. ಹೀಗೆ ಎಲ್ಲರಿಗೂ ಕೊಟ್ಟಂಥ ಆಶ್ವಾಸನ ಅದು. ಯೋಗ ಮಾತಿಷ್ಠ ಉತ್ತಿಷ್ಠ ಭಾರತ. ನಿನ್ನ ಪಾಲಿಗೆ ಬಂದ ಕರ್ಮ ಏನಿದೆ ಅದನ್ನು ಮಾಡು, ಅದನ್ನು ಮಾಡದೆ ಬಿಡಬೇಡ. ಆದರೆ ಸಾಮಾನ್ಯವಾಗಿ ಏನು, ಕರ್ಮಗಳನ್ನು ಮಾಡೋದರಲ್ಲಿ ಧಾರ್ಮಿಕ ಸಂಭ್ರಮ ಉತ್ಸಾಹ ಏನು ತೋರಿಸ್ತಾರಲ್ಲ ವ್ಯಕ್ತಿಗಳು, ಮನುಷ್ಯರು, ಅದನ್ನು ಜ್ಞಾನ ಪಡ್ಕೊಳ್ಳೋದ್ರಲ್ಲೂ ತೋರಿಸೋದಿಲ್ಲ. ಅಲ್ಲೇ ಸೀಮಿತರಾಗಿರುವಂತೆ ವರ್ತನೆ ಮಾಡ್ತಾರೆ ಅವರು. ಜ್ಞಾನ ಪ್ರಧಾನ ಅಂತ ಎಲ್ಲರಿಗೂ ಗೊತ್ತು, ಅವರಿಗೂ ಗೊತ್ತು. ಆದರೆ ಮನಸ್ಸು ಸುಲಭವಾಗಿ ಆ ಕಡೆ ಹರಿಯೋದೇ ಇಲ್ಲ. ದೇಹ ಎಷ್ಟು ಸುಲಭವಾಗಿ ಮಡಿಯ ಮೇಲಿಗೆ ಉಪವಾಸ ಇತ್ಯಾದಿಗಳನ್ನು ಮಾಡ್ತದಲ್ಲ, ದೈಹಿಕ ಕೆಲಸಗಳನ್ನು ಮಾಡ್ತದಲ್ಲ, ಅಷ್ಟು ಸುಲಭವಾಗಿ ಶ್ರವಣದ ಕಡೆಗೆ, ಮನನದ ಕಡೆಗೆ ಮನಸ್ಸು ಹೋಗೋದೇ ಇಲ್ಲ. ಅದು ಮನಸ್ಸಿನ ಸ್ವಭಾವ. ಹೀಗೆ ಬಾಲಿಸರು ಕರ್ಮಗಳನ್ನೇ ತಾರಕ ಅಂತ ಹೇಳ್ತಾರೆ. ಅವರೆಲ್ಲ ಮೂರ್ಖರು. ನಿಜವಾದ ಜ್ಞಾನವುಳ್ಳವರು ಕರ್ಮವನ್ನೇ ತಾರಕ ಅಂತ ಹೇಳ್ತಾರೆ. ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಯಥಾ ಪಂಕೇನ ಪಂಕಾಂಬ ಸುರಯಾವ ಸುರಾಕೃತಂ ಭೂತಹತ್ಯಾಂ ತಥೈವೈಕಾಂ ನಯಜ್ಞೈಹಿ ಮಾರ್ಷ್ಟುಮರ್ಹತಿ. ಕೆಸರನ್ನು ತೊಳಿಬೇಕಾದ್ರೆ ಶುದ್ಧವಾದ ನೀರು ತರಬೇಕು. ಒಂದು ಯಾವುದೋ ಪಾತ್ರೆಯಲ್ಲಿ ಮದ್ಯ ಹಾಕಿಟ್ಟಿದ್ದ ಅದನ್ನು ತೊಳೆಯೋಕ್ಕೆ ಸ್ವಚ್ಛವಾದ ನೀರು ಬೇಕು. ಕೆಸರನ್ನು ತೊಳೆಯೋಕ್ಕೆ ಮತ್ತೆ ಕೆಸರಿನ ನೀರೇ ತಂದರೆ ಮತ್ತೊಂದಿಷ್ಟು ಮದ್ಯವನ್ನು ತಂದು ಆ ಮದ್ಯದ ಅಶುದ್ಧಿಯನ್ನು ತೊಳ್ಕೊಳ್ಬೇಕು ಅಂತ ಹೋದರೆ ಅದು ಯಾವುದೂ ಆಗೋದೇ ಇಲ್ಲ.
ಅದರಂತೆ ಭೂತಹತ್ಯ, ನಾವು ಮಾಡಿದಂಥ ಅನೇಕ ಪಾಪಗಳನ್ನು ಮಾಡಿರ್ತೇವೆ. ಸಸ್ಯಾಹಾರಿಗಳಿರಲಿ, ಮಾಂಸಾಹಾರಿಗಳಿರಲಿ, ಯಾವುದೇ ಜಾತಿಯವರಿರಲಿ, ಎಲ್ಲ ಪಾಪಗಳನ್ನು ನಾವು ಮಾಡೇ ಮಾಡ್ತೇವೆ. ಈ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ನಯಜ್ಞೈಹಿ ಮಾಸ್ತುಮರ್ಹತಿ. ಎಷ್ಟು ದೊಡ್ಡ ದೊಡ್ಡ ಯಜ್ಞ ಮಾಡಿದರೂ ಆ ಯಜ್ಞಗಳ ಮೂಲಕ ಈ ಎಲ್ಲ ಪಾಪಗಳು ಹೋಗೋದಿಲ್ಲ. ಹೋಗಬೇಕಂದ್ರೆ ಒಂದೇ ಮಾರ್ಗ, ಭಗವಂತನ ಜ್ಞಾನ. ನ ಯಜ್ಞೈಹಿ ಮಾಸ್ತುಮರ್ಹತಿ. ಒಂದು ಶ್ಲೋಕ ಭಾಗವತದಲ್ಲಿ ಬರ್ತದೆ. ಭಾಗವತದ ಶ್ಲೋಕ ಹೀಗಿದೆ: ಅಥಾನಘಾಂಗ್ರ್ಯೋಸ್ತವ ಕೀರ್ತಿ ತೀರ್ಥಯೋ ಅಂತರ್ಬಹಿಸ್ನಾನ ವಿಧೂತ ಪಾಪ್ಮನಾಂ ಭೂತೇಶ್ವನುಕ್ರೋಶ ಸುತತ್ವಶೀಲಿನಾಂ ಸಾತ್ಸಂಗಮೋನುಗ್ರಹ ಏಷ ನಸ್ತವ ಅಂತ 4ನೇ ಸ್ಕಂದದ್ದು ಅಂತ ನನಗೆ ನೆನಪು. ಅಲ್ಲಿ ಏನು ಆ ಶ್ಲೋಕಕ್ಕೆ ಅರ್ಥ ಅಂತಂದ್ರೆ, ಅನಘನೆ ಪಾಪರಹಿತನಾದ ಭಗವಂತನೇ, ತವ ಕೀರ್ತಿ ತೀರ್ಥಯೋಹೋ, ನಿನ್ನನ್ನು ಹೊಗಳುವಂಥ ಶಾಸ್ತ್ರ, ನಿನ್ನ ಮಹಿಮೆಯನ್ನು ಹೊಗಳುವಂಥ ಶಾಸ್ತ್ರದಲ್ಲಿ ನಾವು ಸ್ನಾನ ಮಾಡಬೇಕು. ಮತ್ತೆ ನಿನ್ನ ಪಾದಕಮಲದಿಂದ ಹುಟ್ಟಿದಂತಹ ತೀರ್ಥದಲ್ಲೂ ನಾವು ಸ್ನಾನ ಮಾಡಬೇಕು. ಜ್ಞಾನಿಗಳಾದವರು ಆ ಥರ ಸ್ನಾನ ಮಾಡಿದ್ದಾರೆ. ಅಂತರ್ಬಹಿಸ್ನಾನ ವಿಧೂತ ಪಾಪ್ಮನಾಂ, ಅಂತಃಸ್ನಾನ ಬಾಹ್ಯ ಸ್ನಾನ ಇವೆರಡನ್ನು ಮಾಡಿ ತಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡಿದ್ದಾರೆ ಜ್ಞಾನಿಗಳು. ಮತ್ತೆ ಅವರು ಎಂಥವರಾಗಿದ್ದಾರೆ ಅಂದರೆ ಭೂತೇಶ್ವನುಕ್ರೋಶ ಸುತತ್ವಶೀಲಿನಾಂ, ಎಲ್ಲ ಜೀವಿಗಳ ಬಗ್ಗೆ ಅವ್ರಿಗೊಂದು ಸಹಜವಾದಂಥ ಕರುಣ, ಅದು ಅವರ ಸ್ವಭಾವದಲ್ಲಿ ಅಡಕಾಗಿದ್ದು. ಅಂಥವರ ಸಂಗಮ ನಮಗಾಗಲಿ, ಇದೇ ನೀವು ನನಗೆ ಮಾಡಬೇಕಾದ ದೊಡ್ಡ ಅನುಗ್ರಹ. ಸ್ಯಾತ್ ಸಂಗಮೋನುಗ್ರಹ ಏಷ ನಸ್ತವ. ನಿನ್ನನ್ನು ನಾವು ಬೇಡೋದೇನೆಂದರೆ, ನಮ್ಗೆ ಯಾವುದೋ ದೊಡ್ಡ ಪದವಿ ಕೊಡೋ, ಸ್ಥಾನಮಾನ ಕೊಡು ಅಂತ ನಾವು ಬೇಡೋದಿಲ್ಲ. ನನಗೆ ನೀನು ಬಾಹ್ಯ ಸ್ನಾನ ಅಂತಃಸ್ನಾನ ಮಾಡಿ ಪವಿತ್ರರಾದಂಥ ವ್ಯಕ್ತಿಗಳೇನಿದ್ದಾರೆ ಅವರ ಸಂಗಮವನ್ನು ಕೊಡು, ಅದು ಅನುಗ್ರಹ. ಇದು ಕೆಲವು ಸರಿ ಆ ಮೂಲ ಶ್ಲೋಕ ನೋಡಿದಾಗ ಅದರ ಅರ್ಥ ನಮಗೆ ಗೊತ್ತಾಗೋದಿಲ್ಲ. ಈ ಭಾಗವತವನ್ನು ತಮ್ಮ ಅಸ್ಥಿಗತವಾಗಿ ಮಾಡ್ಕೊಂಡವರು ಯಾದವಾರ್ಯರು, ಅವರು ಆ ಶ್ಲೋಕಕ್ಕೊಂದು ಅರ್ಥ ಬರೀತಾರೆ. ನೀನು ನಮ್ಗೆ ಹೀಗೆ ಅನುಗ್ರಹ ಮಾಡಬೇಕು, ಭಾಗವತರಾದಂಥವ್ರು ಭಗವಂತನ ಭಕ್ತರ ಸಹವಾಸವನ್ನು ಕೊಡಬೇಕು ಅಂತಿದೆಯಲ್ಲ, ಅದು ನೀನು ನನಗೆ ಮಾಡಬೇಕಾದ ಅನುಗ್ರಹ ಅಂತ ಬಂತಲ್ಲ. ಆಯಿತು, ಭಗವಂತ ನಮಗೆ ಅನುಗ್ರಹ ಮಾಡಿದ್ದಾನೆ ಅನ್ನಲಿಕ್ಕೆ ಏನಾದರೂ ಒಂದು ಸೂಚಕ ಬೇಕಲ್ಲ. ಭಗವಂತ ನಮ್ಮಿಂದ ಪರಾಂಗುಖ ಆಗಿ ನಮ್ಮನ್ನು ತಿರಸ್ಕಾರ ಮಾಡಿದ್ದಾನೋ, ನಮ್ಮ ಕಡೆ ಆತ ಸ್ವಲ್ಪ ಕರುಣಾದೃಷ್ಟಿಯನ್ನು ಬೀರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೋ ಅನ್ನೋದ್ರ ಬಗ್ಗೆ ನಮ್ಗೆ ಏನಾದ್ರು ತಿಳ್ಕೊಳ್ಳಿಕ್ಕೆ ಒಂದು ಸೂಚನೆ ಏನು? ಉಳಿದ ವ್ಯಕ್ತಿಗಳನ್ನ ಕಣ್ಣಾರೆ ನೋಡ್ತಿರ್ತೀವಿ, ನಮ್ಮ ಬಂಧು ಬಾಂಧವರೆಲ್ಲ ನಮ್ಮನ್ನು ಕಣ್ಣಿಟ್ಟು ನೋಡ್ತಿರ್ತಾರೆ, ನಮ್ಗೆ ಏನಾದ್ರು ತೊಂದರೆ ಆದ್ರೆ ಬಂದು ಕೇಳ್ತಾರೆ. ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಅನ್ನೋದಕ್ಕೆ ಸೂಚಕ ಏನು ಅಂತಂದ್ರೆ, ಅವನು ಯಾವಾಗ ನಮ್ಮನ್ನ ಸಾಧು ಸಂತರ ಭಾಗವತರ ಸಂಘದಲ್ಲಿ ಇಟ್ಟಿದ್ದಾನೋ, ಇಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೋ, ಅದು ಅವನ ಅನುಗ್ರಹಕ್ಕೆ ಸೂಚಕ. ಅನುಗ್ರಹ ಅಲ್ಲಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಅಂತ ಅರ್ಥ. ಇಬ್ಬರೇ ಭಾಗವತರ ಸಂಗಮ ನಮ್ಗೆ ಆಯ್ತಿಲ್ಲೋ, ಅನುಗ್ರಹ ಪ್ರಾರಂಭ ಆಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಅವರು ಆ ಟಿಪ್ಪಣಿಯಲ್ಲಿ ಬರೀತಾರೆ. ಮೂರು ಶ್ಲೋಕ ನೋಡಿದ್ರೆ ಒಮ್ಮೆಲೆ ತಿಳಿಯೋದಿಲ್ಲ, ನೀನು ಅನುಗ್ರಹ ಮಾಡು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಸಂಗಮ ಆದರೆ ಅನುಗ್ರಹ ಪ್ರಾರಂಭ, ಯಾರಿಗಾಗಿಲ್ಲ ಅವ್ರಿಗಿನ್ನೂ ಅನುಗ್ರಹ ಪ್ರಾರಂಭ ಆಗಿಲ್ಲ ಅಂತ ಅರ್ಥ. ಹಾಗೆ ತಿಳ್ಕೊಳ್ಬೇಕು ಅದನ್ನ. ಕೃಷ್ಣಾಮೃತ ಮಹಾರ್ಣವ, ಅದು ಕೂಡ ಅದರಲ್ಲಿ ಒಂದು 212, 214ನೇ ಶ್ಲೋಕಗಳು ಹೀಗೆ: ಜೀವನ ಚತುರ್ದಶಾದೂರ್ಧ್ವಂ ಪುರುಷೋ ನಿಯಮೇನತು ಸ್ತ್ರೀವಾಪ್ಯನೂನ ದಶಕಂ ದೇಹಂ ಮಾನುಷ ಮಾರ್ಜತೆ. ಬದುಕಿದ್ರೆ 14ನೇ ವರ್ಷದ ನಂತರ, ನಿನ್ನೆ ಇದನ್ನು ಹೇಳಿದೆ, ಒಂದು ದಿವಸಕ್ಕೆ ಅನೂನ ದಶಕಂ 10 ಮನುಷ್ಯ ಜನ್ಮ ಬರಲಿಕ್ಕೆ ಬೇಕಾದಷ್ಟು ಕರ್ಮಗಳನ್ನು ನಾವು ಮಾಡ್ತೇವೆ. ಚತುರ್ದಶೋರ್ಧ್ವ ಜೀವಿನಿ ಸಂಸಾರಕ್ಕೆ ಆದಿ ವರ್ಜಿತ, ಸಂಸಾರಕ್ಕೊಂದು ಆದಿ ಇಲ್ಲ, ಅಂತ್ಯ ಇಲ್ಲ, ಅಷ್ಟು ಅಗಾಧವಾದದ್ದು. ಅಭಿಜಿತ್ವ ಪರಂ ದೇವಂ ಮೋಕ್ಷಾಶ ಮಹಾಮುನಿ ಅಂತ ಒಬ್ಬ ಮುನಿಗೆ ಮತ್ತೊಬ್ರು ಯಾರೋ ಹೇಳಿದ್ದು. ಭಗವಂತನ ಪರಮಪುರುಷನಾದ ಭಗವಂತನನ್ನು ತಿಳ್ಕೊಳ್ಳದೇನೆ ಮೋಕ್ಷದ ಬಗ್ಗೆ ಆಸೆ ಪಡಲಿಕ್ಕೆ ಏನು ಹೇಗೆ ಸಾಧ್ಯತೆ ಇದೆ? ಈ ಕರ್ಮಗಳು ಮುಗಿಯೋದು ಯಾವಾಗ? ಅಥ ಕರ್ಮಕ್ಷಯಾನ್ಮುಕ್ತಿ ಕುತಯೇವ ಭವಿಷ್ಯತಿ. ಕರ್ಮಗಳನ್ನು ಕಳ್ಕೊಂಡು ಮೋಕ್ಷಕ್ಕೆ ಹೋಗೋದಂತಿದೆಯಾ? ಎಲ್ಲ ಸವಿಸಿ ಹೋಗ್ತೀನಿ ಅಂತ ಆಗೋದಿಲ್ಲ. ಜ್ಞಾನಗಳ ಮೂಲಕವೇ ನಮಗೆ ಶುದ್ಧಿ ಅಂತ ಭಗವಂತನ ಸನ್ನಿಧಾನ ಸಿಗಬೇಕೇ ಹೊರತು ಬೇರೆ ಯಾವುದರಿಂದಲೂ ಸಿಗೋದಿಲ್ಲ. ಕಮಲ ಸಂಭವ ಶರ್ವ ಶಕ್ರಾದ್ಯಮರರೆಲ್ಲರೂ ಇವನ ದುರತಿಕ್ರಮ ಮಹಿಮೆಗಳ ಮನವಚನದಿಂ ಪ್ರಾಂತಗಾಣದಲ್ಲಿ ಶ್ರಮಿತರಾಗಿ ಪಾದಾಬ್ಜ ಕಲ್ಪದ್ರುಮ ನೆಳಲ ಆಶ್ರಯಿಸಿ
ಲಕ್ಷ್ಮೀರಮಣ ಸಂತೈಸೆಂದು ಪ್ರಾರ್ಥಿಪರು ಅತಿ ಭಕ್ತಿಯಿಂದ. ಚತುರ್ಮುಖ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ದೇವತೆಗಳೆಲ್ಲ ಇವನ ಮಹಾಮಹಿಮ ಇದನ್ನ ಮನಸ್ಸಿನಿಂದ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಶಾಸ್ತ್ರಗಳ ಮೂಲಕ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಪ್ರಾಂತ ಕಾಣದಲೆ, ತುದಿಯೇ ಕಾಣ್ತಿಲ್ಲ ಅವರಿಗೆ. ಸಮಿತರಾಗಿ ಕೊನೆಗೆ ದಣಿತಾರೆ. ಪಾದಾಬ್ಜ ಕಲ್ಪ ಧ್ರುವ ನೆಳನ್ನು ಆಶ್ರಯಿಸಿ, ಅವನ ಭಗವಂತನ ಪಾದ ಕಮಲ ಅನ್ನೋದೇನಿದೆ, ಪಾದ ಅನ್ನೋದೇನಿದೆಯಲ್ಲ, ಪಾದ ಕಮಲ ಅದೊಂದು ಕಲ್ಪವೃಕ್ಷ ಇದ್ದಂತೆ. ಅದರ ನೆರಳನ್ನು ಆಶ್ರಯಿಸಿ ಕೂತ್ ಬಿಡ್ತಾರೆ. ಸುಮ್ಮನೆ ಎಲ್ಲೋ ದೂರಕ್ಕೆ ಹೋಗೋರು, ಪ್ರಯಾಣ ಮಾಡುವವರು ದಣದು ಗಿಡದ ಕೆಳಗೆ ಕೂತ್ಕೋತಾರಲ್ಲ, ಹಾಗೆ ಭಗವಂತನ ಪಾದ ಕಮಲವನ್ನು ಆಶ್ರಯಿಸಿ ಕೂತು ಬಿಡ್ತಾರೆ. ಆ ಕಲ್ಪವೃಕ್ಷವನ್ನು ಆಶ್ರಯಿಸಿ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಭಗವಂತನ ಈ ರುದ್ರಾಧ್ಯಾಯ ವರ್ಣನೆ ಮಾಡಿದ್ದು ಅದೇ. ಅದು ದೊಡ್ಡ ವೃಕ್ಷ ಭಗವಂತ ಅಂತಂದ್ರೆ ಅದರ ನೆರಳನ್ನ ನಾವು ಆಶ್ರಯಿಸ್ಕೊಂಡು ಬದುಕಬೇಕು. ವ್ರಶ್ಚೂಛೇದನೆ ಅಂತ ವೃಕ್ಷ ಏನು ಮಾಡ್ತದೆ, ವೃಕ್ಷ ಅಂತ ಯಾಕೆ ಕರೀತಾರೆ ಅಂದ್ರೆ ಅದು ನಮ್ಮ ಸಂತಾಪವನ್ನು ಕತ್ತರಿಸ್ತದೆ, ನಮಗೆ ನೆರಳು ಕೊಡ್ತದೆ. ಅದರಂತೆ ಭಗವಂತ ವೃಕ್ಷ. ಎಲ್ಲ ಕಡೆ ಅವನ ರೂಪಗಳಿವೆ. ಒಂದಲ್ಲ ಒಂದು ರೂಪವನ್ನು ಆಶ್ರಯಿಸಿ ನೆರಳನ್ನು ಪಡ್ಕೊಳ್ರಿ ಅಂತ ಸೂಚನೆ. ಲಕ್ಷ್ಮೀರಮಣ ಸಂತೈಸೆಂದು ಪ್ರಾರ್ಥಿಪರು ಅತಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಹೊರತು ಅವರಿಗೆ ಬೇರೆ ಯಾವ ಮಾರ್ಗವೂ ಕೂಡ ಇಲ್ಲ. ಇವನ ದುರತಿಕ್ರಮ ಮಹಿಮಾ, ಯಾರೂ ಇವನ ಮಹಿಮೆಯನ್ನು ದಾಟಿ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಅದನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಶಬ್ದಗಳೆಲ್ಲ ಸರಳ ಇದೆ, ಅವನ್ನ ನಾನು ಹೆಚ್ಚೇನು ಹೇಳಬೇಕಾಗಿಲ್ಲ. ನೈವೋದಾಪುರ್ ಗೃಣಂತೋ ಅಂತ ವಿದ್ಗುಣಾನಾಮ ಅಜಾದಯ ಅಂತ ದ್ವಾದಶ ಸ್ತೋತ್ರದ 1ನೇ ಅಧ್ಯಾಯದ 12ನೇ ಶ್ಲೋಕನ ಹೀಗೇನೋ ಅಂತ. ಗೃಣಂತಹ ನಿತ್ಯ ಸ್ತೋತ್ರ ಮಾಡ್ತಾನೆ ಇದ್ದಾರೆ. ನೈವ ಉದಾಪು ಅಂತಂ, ಕೊನೆಗೂ ಅಂತವನ್ನು ತಲುಪಲಿಕ್ಕೆ ಆಗಲಿಲ್ಲ ಅವರಿಗೆ. ಯಥೋವಾಚೋ 1ನೇ ಅಧ್ಯಾಯನೇ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸ್ಸು, ಶಬ್ದ, ಅಶಬ್ದಂ ಅಸ್ಪರ್ಶಂ ಅಂತ ಭಗವಂತನ ವರ್ಣನೆ ಮಾಡಿದೆ ಕಠೋಪನಿಷತ್ತು ಕೂಡ. ಗಾಯನ್ ಗುಣಾನ್ ದಶಶತಾನನ ಆದಿದೇವ ಶೇಷೋಧುನಾಪಿ ಸಮವಸ್ಥಿತಿ ನಾಸ್ಯಪಾರಂ. ಸಾವಿರಾರು ತಲೆಗಳಿದ್ದಂಥ ಶೇಷ ಎಲ್ಲ ತಲೆಗಳಿಂದ ಹಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ನಾಲ್ಗೆಗಳಿಂದ ಮುಗುದಿಲ್ಲ. ಸುರಾಸುರಾದಿ ದೇವತೆಗಳೆಲ್ಲ ಸೇರಿ ಆತನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ಗಣನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಆದರೆ ಆಗಲಿಲ್ಲ. ಪೂರ್ತೇ ಅಚಿಂತ್ಯ ಮಹಿಮಃ ಪರಮ ಪರಾತ್ಮ ನಾರಾಯಣೋಸ್ಯ ಗುಣವಿಸ್ತೃತಿರನ್ಯಗಾತ್ವ. ಇವರೆಲ್ಲರಿಗೂ ನಾವು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದಮೇಲೆ ಇನ್ನು ಅವರಲ್ಲಿ ಆ ಗುಣಗಳು ಬರೋದು ಯಾವಾಗ? ತಾತ್ಪರ್ಯ ನಿರ್ಣಯದ 1ನೇ ಅಧ್ಯಾಯದಲ್ಲಿ ಬರೋ ಶ್ಲೋಕ. ವಾರಿಚರವೆನಿಸುವವು ದರ್ದುರ ತಾರಕಗಳೆಂದರಿದು ಬೇಕವನೇರಿ ಜಲಧಿಯ ದಾಟುವೆನು ಎಂಬವನ ತರದಂತೆ ತಾರತಮ್ಯ ಜ್ಞಾನ ಶೂನ್ಯರು ಸೂರಿಗಮ್ಮೆನ ತಿಳಿಯಲರಿಯದೆ ಸೌರ ಶೈವ ಮತಾನುಗರ ಅನುಸರಿಸಿ ಕೆಡುತ್ತಿಹರು. ಈಗ ಈ ಪದ್ಯದಲ್ಲಿ ಸ್ವಲ್ಪ ಶಬ್ದಗಳೇನೋ ವಿಚಿತ್ರವಾಗಿವೆ ಇರ್ಬೋದು, ದಾಸರು ಹಾಗೆ ಪ್ರಯೋಗ ಮಾಡಿರಬಹುದು. ಆದರೆ ಮತ್ತೊಂದು ಅಲ್ಲಿ ಸರಿ ಇದೆ, ಹೀಗೆ ಇದೆಯಲ್ಲ, ವಾರಿಚರವೆನಿಸುವವು ದರ್ದುರ ತಾರಕೆಗಳಿಂದರಿದು ಬೇಕವನೇರಿ ಜಲಧಿಯ, ಹಾಗೆ ಇದೆಯಲ್ಲ, ಸರಿ, ದಾಟುವೆನು ಎಂಬವನ ತರದಂತೆ. ಈಗ ನೀರಿನಲ್ಲಿ ಸಂಚಾರ ಮಾಡುವಂಥ ಕೆಲವು ಕ್ಷುದ್ರ ಪ್ರಾಣಿಗಳು, ಯಾವ್ಯಾವ ಕ್ರಿಮಿ ಕೀಟ ಇವೆಲ್ಲ, ಅವುಗಳಿಗೆ ಆ ನೀರನ್ನು ದಾಟಬೇಕಾಗಿದೆ ಅಂತ ತಿಳ್ಕೊಳ್ರಿ. ಅವೇನು ಮಾಡ್ತವೆ, ತಮ್ಗಿಂತ ದೊಡ್ಡ ಪ್ರಾಣಿ ಯಾವುದಿದೆ ಅಂತ ನೋಡ್ತವೆ. ಒಂದು ಕಪ್ಪೆಯನ್ನು ನೋಡ್ತವೆ, ಕಪ್ಪೆಯನ್ನು ನೋಡಿ, ಈ ಕಪ್ಪೆ ನಮಗೊಂದು ದೊಡ್ಡ ಹಡಗು ಅಂತ ತಿಳ್ಕೊಂಡು ಅದನ್ನು ಬೆನ್ನೇರಿ ಕೂಡ್ತಾವೆ. ಆ ಕಪ್ಪೆ ಬೆನ್ನೇರಿ ಕೂತ್ಕೊಂಡ್ರೆ ಇವು ಆ ನೀರನ್ನು ದಾಟೋದು ಯಾವಾಗ ಅಂತ ದುಸ್ಥಿತಿ ಗೊತ್ತೇ ಇಲ್ಲ. ಅಲ್ಲಿ ಹಾಸ್ಯ ಏನಂದ್ರೆ ಎಷ್ಟು ಚೆನ್ನಾಗಿದೆ ಕಪ್ಪೆ ಉದಾಹರಣೆ ಕೊಟ್ಟದ್ದು. ಅದಕ್ಕೆ ದರ್ದುರ ಅಂತ ಕರೀತಾರೆ. ನಮ್ಮ ಕಿವಿಯನ್ನ ಹೊಡಿತದಂತೆ ಕಪ್ಪೆ, ಅದು ಒಟ್ಟಗುಟ್ತಾ ಇದ್ರೆ ಸಾಕಾಗಿ ಹೋಗ್ತದೆ, ಕಿರಿಕಿರಿ ಅನ್ನಿಸ್ತದೆ. ಅದಕ್ಕೆ ದರ್ದುರ ಅಂತಂದ್ರೆ ಶಬ್ದೈಹಿ ಕರ್ಣವು ದೃಣಾತಿ, ಕರ್ಣ ಪಟಲಗಳನ್ನು ಸೀಳಿ ಹಾಕ್ತದೆ, ಅದಕ್ಕೆ ಅದನ್ನ ದರ್ದುರ ಅಂತ ಕರೀತಾರೆ. ಮತ್ತೊಂದು ಕಡೆ ಆ ಕಪ್ಪೆಗೆ ಬೇಕ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಲ್ಲೇ ಮುಂದೆ. ಬೇಕ ಅಂದ್ರೆ ಬಿಭೇತಿ ಬೇಕ, ಹೆದರು ಓಡಿ ಹೋಗ್ತದೆ. ಒಂದು ಹಾವು ಬಂದ್ರೆ ಹೆದರು ಓಡಿ ಹೋಗ್ತದೆ, ತಾನೇ ಓಡಿ ಹೋಗ್ತದೆ, ಇವುಗಳನ್ನೇ ತೊಗೊಂಡು ಹೋಗ್ತದೆ. ಈ ಪ್ರಾಣಿಗಳನ್ನ ಹೊತ್ಕೊಂಡು ಅದನ್ನು ನದಿ ದಾಟಿಸ್ತದೆ. ಅದು ಮತ್ತೆಲ್ಲದಕ್ಕಿಂತ ಮುಖ್ಯವಾಗಿ ಕಪ್ಪೆ ಅಂತ ಉದಾಹರಣೆ ಯಾಕೆ ಕೊಟ್ಟರು ಅಂದ್ರೆ ತಾನೇ ಕೂಪಮಂಡೂಕ. ಅದು ಕೂಪಮಂಡೂಕ ಅಂತಂದ್ರೆ, ಕೂಪಮಂಡೂಕ ಪ್ರವೃತ್ತಿ ಅಂತಂದ್ರೆ ಒಂದು ಸಣ್ಣ ಪ್ರದೇಶದಲ್ಲಿ ಅವನೊಬ್ಬ ಇದ್ದಾನೆ,
ಯಾವುದೋ ಒಂದು ಸಣ್ಣ ಕೆಲಸ ಮಾಡಿಕೊಂಡು ಸಣ್ಣ ಪ್ರಮಾಣದ ಜ್ಞಾನ ಇಟ್ಕೊಂಡು ನಾನು ದೊಡ್ಡ ಜ್ಞಾನಿಯಾಗಿದ್ದೇನೆ, ದೊಡ್ಡ ಪ್ರಭಾವ ಇದ್ದವನಿದ್ದೇನೆ ಅಂತ ತಿಳ್ಕೊಂಡಿದ್ದಾನೆ ಅವನು. ಅವನಿಗೆ ತನಕ್ಕಿಂತ ದೊಡ್ಡದಾದ ಜಗತ್ತೊಂದಿದೆ ಅನ್ನೋದೇ ಅರಿವೇ ಇಲ್ಲ. ಅವನನ್ನು ಕೂಪ ಮಂಡೂಕ ಅಂತ ಕರೀತಾರೆ. ಕಪ್ಪೆ ಒಂದು ಹಾವಿಯೊಳಗಿತ್ತಂತೆ. ಅದು ಮತ್ತೊಬ್ರು ಯಾರೋ ಭೇಟಿಯಾದ್ರು ಒಮ್ಮೆ, ಮತ್ತೊಂದು ಯಾವುದೋ ಪ್ರಾಣಿಯೋ ಏನೋ. ನಾನು ಒಂದು ಕೆರೆಗೆ ಹೋಗಿದ್ದೆ, ನದಿಗೆ ಹೋಗಿದ್ದೆ, ಅದು ಎಷ್ಟು ದೊಡ್ಡದಿತ್ತು, ನಮ್ಮ ಬಾವಿಗಿಂತ ಅದು ದೊಡ್ಡದಾ ಅಂತ ಕೇಳ್ತಂತೆ ಈ ಕಪ್ಪೆ. ಹೌದು, ಎಷ್ಟು ದೊಡ್ಡದಿತ್ತು ಅಂದ್ರೆ ಅದು ಎಷ್ಟು ದೊಡ್ಡದು ಅಂತ ಆ ಪ್ರಾಣಿ ಅನ್ನೋದು ಏನು ತೋರಿಸಿತ್ತು? ಅದು ಒಂದು ಜಡ ಪ್ರಾಣಿಯೇ, ಅಜ್ಞಾನಿ ಪ್ರಾಣಿಯೇ. ಇದು ಕಪ್ಪೆ ತನ್ನ ಬಾಯನ್ನು ಅಗಲಿಸಿ ಕೇಳಿಸ್ತಂತೆ, ಇಷ್ಟಾಗಲ್ವಾ. ಕಪ್ಪೆ ಎಷ್ಟು ಅಗಲವಾಗಿ ತನ್ನ ಬಾಯನ್ನು ಅಗಲಿಸಿದ್ರು ಆ ಕೆರೆಯ, ನದಿಯ, ಸಮುದ್ರದ ಒಂದು ವಿಸ್ತಾರವನ್ನು ತೋರಿಸ್ಲಿಕ್ಕೆ ಅದಕ್ಕೆ ಸಾಧ್ಯವ? ಹಾಗೆ ಹೊರಗಿನ ಜಗತ್ತಿನ ಅರಿವಿಲ್ಲದೆ ತನಗೆ ತಿಳಿಯಲಾರದಂಥ ಸಂಗತಿ ಜಗತ್ತಿನಲ್ಲಿ ಇನ್ನೂ ಎಷ್ಟೋ ಇರಬಹುದು. ನಾನು ಅಜ್ಞ ಅನ್ನೋ ಅರಿವಿಲ್ಲದೆ ಇದ್ದವ್ರನ್ನ ಕೂಪ ಮಂಡೂಕರು ಅಂತ ಕರೀತಾರೆ. ಅದಕ್ಕೆ ಮಂಡೂಕದ ಉದಾಹರಣೆ ಕೊಟ್ಟರು. ಈ ಕಪ್ಪೆಯೇ ಅಜ್ಞಾನಿ, ಆ ಕಪ್ಪೆಯನ್ನು ಅವಲಂಬಿಸಿಕೊಂಡು ಹೋದಕ್ಕೆ ಇವರು ಈ ಉಳಿದ ಕೀಟಗಳು. ವಾರಿಚರವೆನಿಸುವವು ಶಬ್ದ ಅದೇನೋ ಒಟ್ಟು ಏನೋ ಅಲ್ಲಿ ಸಮಸ್ಯೆ ಇದೆ, ಯಾವುದೋ ಪಾಠದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಇದೇನಂತ ನೋಡೋಣ ಮುಂದೊಮ್ಮೆ ಯಾವಾಗ. ವಾರಿ ಅಂದ್ರೆ ನೀರಿನಲ್ಲಿ ಸಂಚಾರ ಮಾಡುವ ಪ್ರಾಣಿಗಳು ಅವು ದರ್ದುರ ತಾರಕೆಗಳೆಂದರಿದು. ದರ್ದುರ ಅಂದ್ರೆ ಕಪ್ಪೆ. ಆ ಕಪ್ಪೆ ನಮ್ಮನ್ನು ದಾಟಿಸ್ತದೆ ಅಂತ ತಿಳ್ಕೊಂಡು ಬೇಕವ ನೇರಿ, ಕಪ್ಪೆ ನೇರಿ ಅಲ್ಲಿ ದರ್ದುರ ಅಂತ ಬಂದ್ಮೇಲೆ ಮತ್ತೆ ಬೇಕ ಅಂತ ಬರಬೇಕಾಗಿಲ್ಲ. ವಾರಿಚರವೆನಿಸುವವು ದರ್ದುರ ತಾರಕೆಗಳೆಂದರಿದು ಬೇಕವನೇರಿ ಬದಲು ಅವನ್ನೇರಿ. ಸಾಮಾನ್ಯವಾಗಿ ಒಂದ್ಸರಿ ಶಬ್ದ ಬಂದಮೇಲೆ ಮುಂದ್ಸರಿ ಮುಂದಿನ ಬಾರಿ ಅದನ್ನೇ ಹೇಳಿ ಸರ್ವನಾಮ ಶಬ್ದ ಪ್ರಯೋಗ ಮಾಡ್ತಾರೆ. ಒಂದೊಂದು ಹೆಸರು ಹೇಳ್ತಾರೆ. ರಾಮಾಚಾರ್ಯರು ಬಹಳ ದೊಡ್ಡ ಪಂಡಿತರು, ಅವರು ಪ್ರವಚನ ಮಾಡ್ತಾ ಇದ್ರೆ ಮೈ ಮರಿತದೆ ಅಂತೇವೆ. ಅಂದ್ರೆ ಅಲ್ಲಿ ಒಂದ್ ಬರೀ ರಾಮಾಚಾರ್ಯ ಅಂತ ಬಂದ್ಮೇಲೆ ಮತ್ತೆ ಅವರು ಅಂತಂತೇವೆ, ಮತ್ತೊಮ್ಮೆ ರಾಮಾಚಾರ್ಯ ಅಂತ ಹೇಳೋದು ಭಾಷೆಯ ದೃಷ್ಟಿಯಿಂದ ಅಷ್ಟು ಸರಳ ಅಲ್ಲ. ಒಂದ್ ಕಡೆ ದರ್ದೂರ ಅಂತ ಪ್ರಯೋಗ ಮಾಡಿ ಮತ್ತೆ ಯಾಕೆ ಬೇಕಂತ ಪ್ರಯೋಗ ಮಾಡಿದ್ರು ತಿಳಿಯೋದಿಲ್ಲ. ಅದು ಇಲ್ಲಿ ಎಲ್ಲ ಕಡೆ ಹಾಗೆ ಇದೆ. ಮತ್ತೊಂದಿಷ್ಟು ನೋಡೋಣ. ಅದು ಗ್ರಂಥಗಳನ್ನ ನಾವೆಲ್ಲ ಸರಿಯಾಗಿ ಬಹಳ ಜತನದಿಂದ ಕಾಪಾಡಿಕೊಂಡಿಲ್ಲ, ಹಾಗಾಗಿ ಇದೆಲ್ಲ ಸಮಸ್ಯೆ. ನೋಡೋಣ ಏನಾಗ್ತದೋ. ಬೇಕವನೇರಿ ಜಲಧಿಯ ದಾಟುವೆನೆ ಎಂಬವನ ತರದಂತೆ, ಕಪ್ಪೆ ಬೆನ್ನೇರಿ ಸಮುದ್ರ ದಾಟ್ತೀವಿ ಅಂತ ತಿಳ್ಕೊಂಡಂತೆ ತಾರತಮ್ಯ ಜ್ಞಾನ ಶೂನ್ಯರು. ಈ ಜಗತ್ತಿನಲ್ಲಿ ಯಾವ ಗುರು ದೊಡ್ಡವನು, ಯಾವ ಗುರು ಸಣ್ಣವನು ಅನ್ನುವ ಎಚ್ಚರವಿಲ್ಲದೆ, ಯಾರ ಕಡೆ ಹೋಗಿ ನಾವು ಶರಣಾಗತರಾಗಬೇಕು ಅನ್ನುವ ಎಚ್ಚರವಿಲ್ಲದೆ, ಸೂರಿಗಮ್ಯನ ತಿಳಿಯಲರಿಯದೆ. ಸೂರಿಗಳು ಅಂದ್ರೆ ಜ್ಞಾನಿಗಳು. ಜ್ಞಾನಿಗಳ ಗಮ್ಯನ ಅಂತ ಪರಮಾತ್ಮ. ಪುಷನ್ ಏಕರ್ಷೆ ಎಂಬ ಸೂರ್ಯ ಅಂತ ಅವನು ಕರೀತಾರಲ್ಲ, ಸೂರ್ಯಗಮ್ಯತ್ವ ಸೂರ್ಯ. ಜ್ಞಾನಿಗಳಿಗೆ ಗಮ್ಯನಾದ್ರಿಂದ ಸೂರ್ಯ ಅಂತ ಅವನಿಗೆ ಭಗವಂತನಿಗೆ ಹೆಸರು. ಅವನನ್ನು ತಿಳಿಯಲು ಅರಿಯದೆ ಎಲ್ಲೆಲ್ಲೋ ಹೋಗ್ತಾರೆ. ಸೌರ ಶೈವ ಮತಾನುಗರ ಅನುಸರಿಸಿ ಕೆಡುತ್ತಿಹರು. ಯಾರೋ ಒಬ್ಬರನ್ನ ಆ ದೇವರನ್ನ ಸರ್ವೋತ್ತಮ ಅಂತಾರೆ, ಈ ದೇವ್ರನ್ನ ಸರ್ವೋತ್ತಮ ಅಂತಾರೆ. ಎಲ್ಲಿ ಹೋಗ್ಬೇಕು, ಯಾವ ದೇವ್ರನ್ನ ಅನುಸರಿಸಬೇಕು ಅಂತ ತಿಳಿಯೋದಿಲ್ಲ. ಸರ್ವಜ್ಞ, ಸರ್ವಶಕ್ತ, ಸರ್ವಕರ್ತನ ಅಂತ ಒಬ್ಬನೇ ದೇವರು ಎಲ್ಲ ಕಡೆ ಇದ್ದಾನೆ. ಅವನಿಗೆ ಇವೆಲ್ಲ ಹೆಸರುಗಳು. ಆ ವಾಸ್ತವ ತತ್ವವನ್ನು ತಿಳಿಯೋದಿಲ್ಲ, ಭ್ರಾಂತರಾಗಿಬಿಡ್ತಾರೆ. ಸೌರ ಶೈವ ಮತಾನುಗರ ಅನುಸರಿಸಿ ಕೆಡುತ್ತಿಹರು, ಹಾಳಾಗಿ ಹೋಗಿಬಿಡ್ತಾರೆ. ಈ ಕೃಷ್ಣಾಮೃತ ಮಹಾರ್ಣವದಲ್ಲಿ 110ರಿಂದ 116 ಶ್ಲೋಕಗಳು ಕೆಲವು. ಅವು ಎಲ್ಲ ಶ್ಲೋಕ ಏನು ಓದಬೇಕಾಗಿಲ್ಲ, ಒಂದು 5-6 ಶ್ಲೋಕಗಳಿವೆ. ವಾಸುದೇವಂ ಪರಿತ್ಯಜ್ಯ ಯೋನ್ಯಂ ದೇವಂ ಉಪಾಸತೆ. ಭಗವಂತನನ್ನು ಬಿಟ್ಟು ಬೇರೆಯವರ ಶರಣ ಹೊಂದಿದರೆ ಅವನು ಅಮೃತ ಬಿಟ್ಟು ಹಾಲ ಕುಡಿದಂತೆ. ಒಂದು ಮಾತು ಎಲ್ಲ ಯಾವುದಾದ್ರು ಪುರಾಣದಲ್ಲಿ ಬಂದದ್ದಿವೆಲ್ಲ. ತ್ಯಕ್ತಾಮೃತಂ ತಥಾ ಕಶ್ಚಿತ್ ಅನ್ಯಪಾನಂ ಪಿಬೇನ್ನರಹ. ಒಂದು ಈ ಕೃಷ್ಣಾಮೃತ ಮಹಾರ್ಣವ ಅಂದರೆ ನನಗೆ ನೆನಪಿಗೆ ಬಂತು. ನಿಮಗೆ ಇಲ್ಲಿ ಕೇಳೋರಿಗೆ ಮತ್ತು ಪರೋಕ್ಷ ಕೇಳೋರಿಗೆ ಸರಿ ಕಂಡ್ರೆ ನೀವು ಆಚರಣೆ ತಂದುಕೊಳ್ರಿ. ಕಳೆದ ತಿಂಗಳು 27ನೇ ತಾರೀಕು ಬನ್ನಂಜಿ ಗೋವಿಂದಾಚಾರ್ಯ ಭೇಟಿಯಾಗಿದ್ದೆ ಬೆಂಗಳೂರಲ್ಲಿದ್ದಾಗ. ನಾವು ಬ್ರಹ್ಮಯಜ್ಞ ಮಾಡ್ತೀವಲ್ಲ, ಆ ಬ್ರಹ್ಮಯಜ್ಞ ಮಾಡೋದ್ರ ಬಗ್ಗೆ ನಾನು ಎಷ್ಟೋ ಸರಿ ಹೇಳಿದ್ದೆ. ಅಲ್ಲಿ ಋಗಾದಿ ವೇದಗಳನ್ನು, ಬೇರೆ ಬೇರೆ ತುಣುಕುಗಳನ್ನ ಇತ್ಯಾದಿಗಳನ್ನು ಹೇಳಬೇಕು. ಮತ್ತು ಮಹಾಭಾರತವನ್ನು ಹೇಳಿದ ಬರೇ ನಾರಾಯಣನ ನಮಸ್ಕೃತಿ ಇಷ್ಟನ್ನೇ ಹೇಳಿದೆ. ಭಾಗವತದ ಪ್ರಸಂಗ ಬಂದಾಗ ಬರೇ ಭಾಗವತದ ಮೊದಲನೇ ಶ್ಲೋಕ ಒಂದು ಹೇಳಿದೆ. ದಿವಸ ಬೇರೆ ಬೇರೆ ಹೇಳಬೇಕು ಸಾಧ್ಯ ಆದಷ್ಟು. ಮತ್ತು ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಇತ್ಯಾದಿ ಅಂಗಗಳಿವೆಯಲ್ಲ, ಅವೆಲ್ಲ ಎಷ್ಟೋ ಈಗ ನಾವು ಪಠನೆ ಮಾಡ್ತಿರೋದು. ವೃದ್ಧಿರಾದೈತಿ ಅಂತ ವ್ಯಾಕರಣದೊಂದು ಮೊದಲನೇ ಸೂತ್ರ ಪಠನೆ ಮಾಡ್ತೇವೆ ವ್ಯಾಕರಣಕ್ಕೆ ಅಂಗವಾಗಿ. ಇವೆಲ್ಲ ಎಷ್ಟೋ ಸಂಗತಿಗಳು ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಉದಾಹರಣೆ ಮಾಡಿದ್ದಲ್ಲ. ಅವು ಆಚಾರ್ಯರಿಗೆ ಈ ಯಾವ ಗ್ರಂಥಗಳು ಕೂಡ ಒಪ್ಪಿಗೆ ಆಗುವಂಥವು ಅಲ್ಲ. ಈ ನಿಘಂಟು, ಕಲ್ಪ, ಈ ವ್ಯಾಕರಣ ಇವ್ಯಾವು. ಹಾಗಾಗಿ ತಮ್ಮ ಸರ್ವಮೂಲಗಳಲ್ಲಿ ಅದನ್ನು ಅವರು ಉದಾಹರಣೆ ಮಾಡಲಿಲ್ಲ ಅಂತಂದ್ರೆ ಎಲ್ಲ ವಿದ್ವಾಂಸರಿಗೆ ಗೊತ್ತಿದ್ದೇ ಇದೆ. ಹಾಗಿದ್ದಾಗ ಈ ಆಚಾರ್ಯರು ಯಾವ ವ್ಯಾಕರಣವನ್ನು ಒಪ್ಪಲಿಲ್ವೋ, ಯಾವ ಗ್ರಂಥವನ್ನು ಅವರು, ಯಾವ ಶಬ್ದ, ನಿಘಂಟು, ಡಿಕ್ಷನರಿಗಳನ್ನು ಅವರು ಒಪ್ಪಲಿಲ್ವೋ, ಅಲ್ಲಿಂದ ನಾವು ಉದಾಹರಣೆ ಮಾಡ್ಕೊಂಡು ಬ್ರಹ್ಮಜ್ಞದಲ್ಲಿ ಯಾಕೆ ಹೇಳಬೇಕು? ಯಾಕಂದರೆ
ಸ್ವಯಂ ಬ್ರಹ್ಮ, ಇಡೀ ಬ್ರಹ್ಮಯಜ್ಞವೇ ಕಾಲಕ್ರಮದಿಂದ ಪರಿಷ್ಕೃತ ಆಗಿದ್ದು. ಹಿಂದೆ ಯಾವ ಕ್ರಮದಲ್ಲಿ ಹೇಳ್ತಿದ್ರು, ಮಹಾಭಾರತ ಭಾಗವತ ರಚನೆ ಆಗೋದಕ್ಕಿಂತ ಮೊದಲು ಬ್ರಹ್ಮಯಜ್ಞ ಮಾಡ್ತಿದ್ರು. ಆದ್ರೆ ಅವಾಗ ಯಾರು ಮಹಾಭಾರತ ಶ್ಲೋಕ ಭಾಗವತ ಶ್ಲೋಕ ಹೇಳ್ತಿದ್ದಿಲ್ಲ. ಈಗ ಅವನು ಹೇಳ್ತಿದ್ದಾರೆ ಅಂದಮೇಲೆ ಅದು ರಚನೆ ಆದ ಬಳಿಕ ಅದನ್ನು ಹೇಳ್ತಿದ್ದಾರೆ. ಅದಾದ ಮೇಲೆ ಈ ಮಧ್ವಾಚಾರ್ಯರು, ಶಂಕರಾಚಾರ್ಯರು ಇವರೆಲ್ಲ ಉದಯಿಸಿದ ಮೇಲೆ, ಅವತಾರ ಮಾಡಿ ಬಂದ ಮೇಲೆ ಮಧ್ವಾಚಾರ್ಯ ಅನುಯಾಯಿಗಳಾದವರು ಸರ್ವಮೂಲದ ಕೆಲವು ಶ್ಲೋಕಗಳನ್ನ ಹೇಳ್ತಾರೆ. ಶಂಕರಾಚಾರ್ಯ ಅನುಯಾಯಿಗಳಾದವರು ಕೂಡ ಅದು ಕೆಲವು ಶ್ಲೋಕಗಳನ್ನು ಹೇಳ್ತಾರೆ ಅಂತ ಕೇಳಿದ್ದೇನೆ. ಇನ್ನಷ್ಟು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಮತ್ತು ಕಾಲಕ್ರಮೇಣ ಪರಿಷ್ಕಾರ ಹೊಂತ ಬಂದಿದ್ದದು. ಹಾಗಿದ್ಮೇಲೆ ಯಾಜ್ಞವಲ್ಕ್ಯಂ ನಮಸ್ಕೃತ್ಯ ಅಂತ ಸ್ಮೃತಿಗೆ ಅಂಗವಾಗಿ ಒಂದು ಹೇಳ್ತೇವಲ್ಲ, ಆ ಯಾಜ್ಞವಲ್ಕ್ಯನ ಶ್ಲೋಕನೇ ಯಾಕೆ ಹೇಳಬೇಕು ಅಂತ ಎಷ್ಟೋ ಜನ ವಿದ್ವಾಂಸರು ನಾನು ಕೇಳಿದ್ದೆ. ಇಲ್ಲ, ಯಾಜ್ಞವಲ್ಕ್ಯ ಸ್ಮೃತಿ ಬಹಳ ಪವಿತ್ರವಾದ್ದು ಅಂತ ಕೆಲವರನ್ನು. ಅಲ್ಲ, ಕೆಲವು ಪರಾಶರ ಸ್ಮೃತಿ ಅಂತಾರೆ. ಎಷ್ಟೋ ಸ್ಮೃತಿಗಳಿವೆ. ಅವೆಲ್ಲ ಸ್ಮೃತಿಗಳ ಪೈಕಿ ಕಲಿಯುಗಕ್ಕೆ ಪರಾಶರ ಸ್ಮೃತಿಯೇ ಗ್ರಾಹ್ಯ, ಉಳಿದ ಸ್ಮೃತಿಗಳು ಅಷ್ಟು ಗ್ರಾಹ್ಯ ಅಲ್ಲ ಅಂತ ಕೆಲವು ಕರೆ ಹೇಳ್ತಾರೆ. ಅದೇನೇ ಇರಲಿ, ವಸ್ತುತಃ ಯಾವ ಸ್ಮೃತಿಯೂ ಕೂಡ ಇವತ್ತು ಉಪಲಬ್ಧ ಎಷ್ಟೋ ಸ್ಮೃತಿಗಳಿವೆ. 20-30 ಸ್ಮೃತಿಗಳು ಒಂದು CD ರೂಪದಲ್ಲಿ ನನ್ನ ಹತ್ರನೇ ಇದೆ. ಎಲ್ಲ ಏನು ಓದ್ಲಿಕ್ಕೆ ಹೋಗಿಲ್ಲ ನಾನು, ಎಲ್ಲ ಓದಿ ಉಪಯೋಗ ಇಲ್ಲ. ಅವು ಕಾಲಕ್ಕೆ ಈ ಕಾಲಕ್ಕೆ ಹೊಂದಾಣಿಕೆ ಆಗುವಂಥವು ಅಲ್ಲ. ಆಚಾರ್ಯರನ್ನು ಹೇಳಿದ್ದಾರೆ, ಮನ್ವಾದಾಸ್ಯ ವಿರೋಧತಃ, ಮನುಸ್ಮೃತಿ ಮೊದಲಾದವುಗಳನ್ನು ಕೂಡ ವಿರೋಧ ಬರದೆ ಭಾಗವನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಎಲ್ಲಿ ಯಾವ ಸ್ಮೃತಿಗೆ ವಿರೋಧ ಇದೆ, ವೇದದ ವಿರೋಧ ಮತ್ತು ವ್ಯಾಸರಚಿತ ಪುರಾಣಗಳ ವಿರೋಧ, ಅದನ್ನು ಬಿಟ್ಟು ಬಿಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಆ ಯಾಜ್ಞವಲ್ಕ್ಯ ಸ್ಮೃತಿಯನ್ನು ನಾವು ಯಾಕೆ ಹೇಳಬೇಕು ಅನ್ನೋ ಪ್ರಶ್ನೆಗೆ ನನಗೆ ಯಾರೂ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಆ ಸ್ಮೃತಿಯನ್ನು ಹೇಳೋ ಪ್ರಸಂಗ ಬಂದಾಗ ಸದಾಚಾರ ಸ್ಮೃತಿದ್ದು ಅಥವಾ ಕೃಷ್ಣಾಮೃತ ಮಹಾನವದ ಶ್ಲೋಕ ಹೇಳಿ ಪ್ರಾರಂಭ ಮಾಡಿಬಿಟ್ಟಿದ್ದೆ. ಮೊದಲೇ ಗೋವಿಂದಾಚಾರ್ಯ ಕೇಳಿದೆ, ಹೀಗೆ ಮಾಡ್ಲಿಕ್ಕೆ ನನಗೆ ಅಧಿಕಾರ ಇದೆಯಾ, ನಾನೇನೋ ಹೀಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಆಗಿದೆ, ಈಗ ಆಯಿತು ನನಗೆ ಅಧಿಕಾರ ಇದೆಯೋ ಹಾಗೆ ಮಾಡಲಿಕ್ಕೆ. ಅವರು ಬಹಳ ಸಂತೋಷ, ಮಾಡ್ಲಿಕ್ಕೆ ಅಧಿಕಾರ ಇದೆ, ಪೂರ್ಣ ಸ್ವಾತಂತ್ರ್ಯ ನೀವು ಇಟ್ಕೊಂಡು ಮಾಡ್ರಿ, ಏನು ತೊಂದರೆ ಇಲ್ಲ ಅಂತ ಅವರು ಅದಕ್ಕೆ ಒಬ್ಬರು ದೊಡ್ಡ ವಿದ್ವಾಂಸರು, ನಮ್ಮ ಕಾಲದ ದೊಡ್ಡ ವಿದ್ವಾಂಸರು, ನಮ್ಮ ಗುರುಸ್ಥಾನದಲ್ಲಿದ್ದವರು ಅದಕ್ಕೊಂದು ಸಮ್ಮತಿ ಕೊಟ್ಟರು ಅನ್ನೋದು ನಿಮ್ಮ ಎದುರಿಗೆ ಹೇಳಿದೆ. ಹಾಗಾಗಿ ಅದನ್ನು ಆಚರಣೆಗೆ ತರೋ ಮನಸ್ಸಿದ್ರೆ ಯಾಜ್ಞವಲ್ಕ್ಯಂ ನಮಸ್ಕೃತ್ಯ ಅಂತ ಸುಮ್ಮನೆ ಒಂದು ಶಬ್ದವನ್ನು ದಿವಸ ಹೇಳೋ ಬದಲು ಕೃಷ್ಣಾಮೃತ ಮಹಾನವದ್ದು ಸದಾಚಾರ ಸ್ಮೃತಿದು ಪುಸ್ತಕ ಪಕ್ಕದಲ್ಲಿ ಇಟ್ಕೊಂಡಿದ್ರೆ ಒಂದು ಶ್ಲೋಕ, ಇಲ್ಲದಿದ್ರೆ ಏನೂ ಬೇಡ. ಆ ಗೋವಿಂದಾಚಾರ್ಯ ತಮ್ಮ ಬಾಯಿಂದ ಶ್ಲೋಕ ಹೇಳಿದರು, ಅದು ಕೃಷ್ಣಾಮೃತ ಮಹಾನವದಲ್ಲಿ ಬಂದಿದ್ದೆ. ಏನಂದ್ರೆ, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಮಡಿ ಮೇಲ್ಗೆ ಮಾಡ್ರಿ, ಆ ಕೆಲಸ ಮಾಡಿ, ಸಂಧ್ಯಾವಂದನೆ ಮಾಡಿ, ದೇವ್ರ ಪೂಜೆ ಮಾಡಿ, ಎಷ್ಟೆಷ್ಟೋ ವಿಧಿ ನಿಷೇಧಗಳನ್ನ, ಕಟ್ಟುಪಾಡುಗಳನ್ನೆಲ್ಲ ಶಾಸ್ತ್ರ ಹೇಳ್ತದಲ್ಲ, ಅದಕ್ಕೆಲ್ಲ ಏನು ತಾತ್ಪರ್ಯ? ಸ್ಮರ್ತವ್ಯ ಸತತಂ ವಿಷ್ಣು, ಭಗವಂತನನ್ನು ಯಾವತ್ತೂ ಕೂಡ ನೆನಪು ಮಾಡ್ಕೊಳ್ಬೇಕು. ವಿಸ್ಮರ್ತವ್ಯೋ ನ ಜಾತುಚಿತ, ಅವನನ್ನ ಯಾವತ್ತೂ ಕೂಡ ಮರೀಬಾರ್ದು, ಅದು ಮುಖ್ಯ. ಉಳಿದದ್ದು ನಾವು ಭಗವಂತನ ನೆನಪು ಮಾಡ್ಕೊಳ್ಳೋದು, ನಾಮ ಸಂಕೀರ್ತನೆ ಮಾಡೋದನ್ನು ಮರೆತು ಬರೇ ದೈಹಿಕ ಕೆಲಸಗಳನ್ನೇ ಮಾಡ್ತಾ ಹೋದರೆ, ಹಾಗೆ ಮಾಡೋರು ಇದ್ದಾರೆ. ಅಂಥ ದುಸ್ಥಿತಿ ನಮಗೆ ಬರಬಾರ್ದು. ಅದು ಬಹಳ ಮುಖ್ಯವಾದ ಶ್ಲೋಕ. ಅದನ್ನು ಹೇಳ್ರಿ ಅಂದರು ಗೋವಿಂದಾಚಾರ್ಯ. ನಿಮಗೆ ಯಾರಿಗೆ ಅನುಗುಣವಾಗಿ ಹೀಗೆ ಪರಿಷ್ಕಾರ ಮಾಡ್ಕೊಳ್ಬೇಕು ಅಂತ ಸರಿ ಕಂಡ್ರೆ ಅದನ್ನು ಮಾಡ್ಕೊಳ್ಬಹುದು. ಗೋವನ್ನು ಪರಿತ್ಯಾಗ ಮಾಡಿ ಕತ್ತೆಯನ್ನು ಸೇವನೆ ಮಾಡಿದಂತೆ ಭಗವಂತನನ್ನು ಬಿಟ್ಟು ಬೇರೆಯವರನ್ನ ಸೇವನೆ ಮಾಡಿದಾಗ ಆಗುವ ಪರಿಸ್ಥಿತಿ. ನೀರಡಿಕೆ ಆದಾಗ ಗಂಗಾ ನದಿಯ ತೀರದಲ್ಲಿ ಬಾವಿ ತೋಡಿದಂತೆ ಭಗವಂತನನ್ನು ಬಿಟ್ಟು ಬೇರೆಯವರನ್ನು ಆರಾಧನೆ ಮಾಡಿದರೆ, ತನ್ನ ತಾಯಿಯನ್ನ ತಿರಸ್ಕಾರ ಮಾಡಿ ಬೇರೆ ಯಾರೋ ಒಬ್ಬ ಕ್ಷುಲ್ಲಕ ಸ್ವಭಾವದ ಸ್ತ್ರೀ ಶಪಾಕಿ ವಂದತೆ ಯಥ, ಅದರಂತೆ ಭಗವಂತನನ್ನು ಬಿಟ್ಟು ಬೇರೆಯವರನ್ನು ಧ್ಯಾನ ಮಾಡಿದರೆ, ಪುರಾಣ ಶ್ಲೋಕಗಳಿವೆಲ್ಲ, ಕೃಷ್ಣಾಮೃತ ಮಹಾನವದ್ದು ಅಲ್ಲಿ ಬಂದ ಮಾತುಗಳಿವೆಲ್ಲ. ಇವತ್ತು ಇನ್ನೇ 2 ಪದ್ಯಗಳನ್ನು ನೋಡಿ ನಾವು ಈ ಭಾಗವನ್ನು ಮುಗಿಸಬೇಕು. ಕ್ಷೋಣಿಪತಿ ಸುತನೆನಿಸಿ ಕೈ ದುಗ್ಗಾಣಿಗೊಡ್ಡುವ ತೆರದಿ ಸುಮನಸ ಧೇನು ಮನೆಯೊಳಗಿರಲು ಗೋಮಯ ಬಯಸುವಂದದಲ್ಲಿ ವೇಣುಗಾನ ಪ್ರಿಯನ ಅಹಿಕ ಸುಖಾನುಭವ ಬೇಡದಲೆ ಲಕ್ಷ್ಮೀ ಪ್ರಾಣನಾಥನ ಪಾದಭಕ್ತಿಯೇ ಬೇಡು ಕೊಂಡಾಡು. ದೊಡ್ಡ ರಾಜಕುಮಾರ ಒಬ್ಬ, ತಾನು ರಾಜಕುಮಾರನು ಎಚ್ಚರವೇ ಇಲ್ಲ, ಒಂದು ಕಿಲುಬು ಕಾಸಿಗಾಗಿ ಕೈ ಒಡ್ಡಿದ್ದಾನೆ. ಮತ್ತೊಬ್ಬ ತನ್ನ ಮನೆಯಲ್ಲಿ ಕಾಮಧೇನುವನ್ನೇ ಕಟ್ಕೊಂಡಿದ್ದಾನೆ, ಇದ್ದದ್ದು ಕಾಮಧೇನು ಅಂತ ಗೊತ್ತಿಲ್ಲ. ಅದರಿಂದ ಏನು ಕೇಳಬೇಕು? ಸಗಣಿ ಕೇಳೋದು ಹೋಗಿ ಅದರ ಹತ್ರ. ಮುತ್ತು ರತ್ನ ಏನೋ ಒಳ್ಳೆ ಭಕ್ಷ್ಯ ಭೋಜ್ಯ ಕೊಡು ಅಂತ ಕೇಳೋದನ್ನ ಬಿಟ್ಟು ಸಗಣಿಯನ್ನು ಕೇಳಿದರೆ, ಹಾಗೆ ವೇಣುಗಾನ ಪ್ರಿಯನಾದಂತಹ ಭಗವಂತನನ್ನ ಐಹಿಕ ಸುಖ ಬೇಡಬೇಡ್ರಿ. ಅವನು ನಿಮ್ಮ ಹತ್ರ ಇದ್ದಾಗ ಅವನ ಪಾದಭಕ್ತಿ ಕೊಡು ಅಂತ ಕೇಳ್ರಿ, ಇನ್ನೇನು ಕೇಳಲೇಬೇಡಿ ಅವನನ್ನು. ಕ್ಷೋಣಿ ಅಂದ್ರೆ ಭೂಮಿ, ಅದರ ಪತಿ ಅಂದ್ರೆ ಒಬ್ಬ ರಾಜಕುಮಾರ, ಒಬ್ಬ ರಾಜ, ಅವನ ಸುತ ಅಂದ್ರೆ ರಾಜಕುಮಾರ ಅನಿಸ್ಕೊಂಡು, ಇಲ್ಲಿ ನೋಡಿ, ಸಾಮ್ರಾಜ್ಯಂ ಭೋಜ್ಯಂ, ದೊಡ್ಡ ಮಹಾರಾಜ ರಾಜರಾಜೇಶ್ವರ ಅಂದ್ರೆ ಭಗವಂತ, ಅವನ ಮಕ್ಕಳು ನಾವು ಯಾರ್ಯಾರ ಹತ್ರ ಹೋಗಿ ಇವನು ಕೇಳ್ತಾ ಇದ್ದೇವೆ. ಬೇಡಿದರೆ ನೊಡೆಯನ್ನು ಬೇಡುವೆ ಅಂತ ದಾಸರು ಹೇಳಿದ್ದು ಇದನ್ನೇ.
ನಾನೇಕೆ ಬಡವನು ನಾನೇಕೆ ಪರದೇಶಿ ಶ್ರೀನಿಧೇ ಹರಿಯನಿಗೆ ನೀನಿರುವ ತನಕ. ಹೀಗೆ ನಾವೆಲ್ಲ ಭಗವಂತನ ಮಕ್ಕಳು. ಸ್ವಾರಸ್ಯ ಅಂದರೆ ಬೈಬಲ್ ಇದನ್ನೆಲ್ಲ ಕಾಪಿ ಮಾಡಿದೆ, ನಮ್ಗೆ ಗೊತ್ತಿರಬೇಕು. ನೀವು ಭಗವಂತನ ಸಾಮ್ರಾಜ್ಯದ ಪ್ರಜೆಗಳು ಅಂತ ಒಂದು ಕಡೆ ಮಾತು ಬರ್ತದೆ. ಎಲ್ಲ ಉಪನಿಷತ್ತಲ್ಲಿ ಬಂದ ಮಾತುಗಳೇ. ಯೇಸು ಕ್ರಿಸ್ತ ಹುಟ್ಟಿದ ವರ್ಣನೆ ಇದೆ ಬೈಬಲ್ನಲ್ಲಿ, ಅಲ್ಲೆಲ್ಲ ಅವ್ರ ಕಥೆಗಳಲ್ಲಿ. ಆ ಮುಂದೆ ಏನು ಮಾಡಿದ ಅನ್ನೋ ವರ್ಣನೆ ಅವ್ರ ಕಥೆಗಳು ಹೆಚ್ಚು ಕಾಣಿಸೋದಿಲ್ಲ. ಮುಂದೆ ಇದ್ದಕ್ಕಿದ್ದಂಗೆ ಬಂದು ಅವನು ತತ್ವ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಆತ ತರುಣ ಆದಮೇಲೆ. ಅಲ್ಲಿ ತನಕ ಕಥೆ ಏನು ಮಾಡಿದ ಅಂದರೆ, ಅವನು ಕಾಶ್ಮೀರಕ್ಕೆ ಬಂದು ಇಲ್ಲಿ ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡಿದ ಅಂತ ಕೆಲವು ಇತ್ತೀಚಿನ ಗ್ರಂಥಕಾರರು ತಿಳಿಸ್ತಾರೆ. ಇದು ಅವನು ಇಲ್ಲಿ ಬಂದು ಅಧ್ಯಯನ ಮಾಡಿ ಅದನ್ನ ಅಲ್ಲಿ ಹೋಗಿ ಪ್ರಚಾರ ಮಾಡ್ತಾ ಹೋದ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಎಷ್ಟೋ ಸೂಕ್ಷ್ಮ ಅಂಶಗಳು ಅವನ ಆ ಬೋಧನೆಗಳಲ್ಲಿ ಕಾಣ್ತವೆ. ನಾವು ರಾಜನ ಮಕ್ಕಳು, ಯಾಕೆ ಚಡಪಡಿಸ್ತೀರಿ? ಮಹಾರಾಜನ ಮಕ್ಕಳು ನಾವು. ಹಾಗಿರುವಾಗ ನಾವು ಭಗವಂತನನ್ನು ಆರಾಧನೆ ಮಾಡಬೇಕು. ನೀವು ಭಗವಂತನ ಮಕ್ಕಳಾಗಿರುವಾಗ, ಮಹಾರಾಜರಾಜೇಶ್ವರನಾದ ಭಗವಂತನ ಮಕ್ಕಳಾಗಿರುವಾಗ ಯಾಕೆ ದುಃಖ ಪಡ್ತೀರಿ? ದುಗ್ಗಾಣಿ ಅಂದ್ರೆ ಕಿಲುಬು ಕಾಸು. ಸುಮನಸಧೇನು ಮನೆಯೊಳಗಿರಲು, ಕಾಮಧೇನು ಮನೆಯೊಳಗಿದ್ದಾಗ ಗೋಮಯ ಬಯಸುವಂಥದಲ್ಲಿ, ಗೋಮಯ ಅಂದ್ರೆ ಚಗಣಿ. ವೇಣುಗಾನ ಪ್ರಿಯನ ಅಹಿಕ ಸುಖಾನುಭವ ಬೇಡದಲೆ, ಅವನನ್ನು ಅದನ್ನು ಕೇಳಬೇಡ್ರಿ. ಲಕ್ಷ್ಮೀ ಪ್ರಾಣನಾಥನ ಭಕ್ತಿಯನ್ನು ಪಾದ ಭಕ್ತಿಯ ಬೇಡು ಕೊಂಡಾಡು, ಅದನ್ನೊಂದನ್ನೇ ಕೇಳ್ರಿ ಸಾಕು. ಜ್ಞಾನ ಜ್ಞೇಯ ಜ್ಞಾತ್ರವೆಂಬ ಅಭಿಧಾನದಿಂ ಬುದ್ಧ್ಯಾದಿಗಳ ಅಧಿಷ್ಠಾನದಲ್ಲಿ ನೆಲೆಸಿದ್ದು ಕರೆಸುವ ತತ್ತದಾಹ್ವಯದಿ ಭಾನುಮಂಡಲಗ ಪ್ರದರ್ಶಕ ತಾನೆನಿಸಿ ವಶನಾಗುವನು ಶುಕ ಶೌನಕಾದಿ ಮುನೀಂದ್ರ ಹೃದಯಾಕಾಶಗತ ಚಂದ್ರ. ಆ ಭಗವಂತ ಜ್ಞಾನ ಅಂತ ಕರೆಸ್ಕೊಂಡಿದ್ದಾನೆ. ಜ್ಞೇಯ ಅವನೇ ಜ್ಞಾನ, ಅವನೇ ಜ್ಞೇಯ, ಅವನೇ ಜ್ಞಾತೃ, ಎಲ್ಲಾ ಶಬ್ದಗಳಿಂದಲೂ ಅವನೇ ವಾಚ್ಯ. ಈ ಅಭಿಧಾನದಿಂದ ಆತ ಕರೆಸ್ಕೊಂಡು ಬುದ್ಧ್ಯಾದಿಗಳ ಅಧಿಷ್ಠಾನದಲ್ಲಿದ್ದಾನೆ. ಮನಸ್ಸು, ಬುದ್ಧಿ, ಅಹಂಕಾರ, ಚೇತನ ಇತ್ಯಾದಿ ಎಲ್ಲಾ ಕಡೆಗಳಲ್ಲೂ ಕೂಡ ಆತ ಇದ್ದಾನೆ. ಬುದ್ಧ್ಯಾದಿಗಳ ಅಧಿಷ್ಠಾನದಲ್ಲಿ ನೆಲೆಸಿದ್ದು ಕರೆಸುವ ತತ್ತದಾಹ್ವಯದಿ, ಎಲ್ಲೆಲ್ಲಿದ್ದಾನೋ ಅಲ್ಲಿ ಅದೇ ಹೆಸರು ಅವನಿಗೆ, ಅವನ ಹೆಸರೇ ಅದಕ್ಕೆ. ಅವನ ಹೆಸರು ಇವನಿಗೆ ಬಂದಿದ್ದಲ್ಲ, ಇವನ ಹೆಸರು ಅದಕ್ಕೆ ಬಂದಿದೆ. ತತ್ತದಾಹ್ವಯ ಅಂದ್ರೆ ಆಯಾ ಹೆಸರು. ಅವನು ಭಾನುಮಂಡಲಗ, ಸೂರ್ಯಮಂಡಲದೊಳಗಿದ್ದಾನೆ. ಪ್ರದರ್ಶಕ, ಸೂರ್ಯಮಂಡಲದೊಳಗಿರೋದ್ರಿಂದ ಅವನು ಪ್ರದರ್ಶಕನಾಗಿದ್ದಾನೆ. ಸೂರ್ಯ ನಮಗೆ ಜಗತ್ತಿನೆಲ್ಲ ತೋರಿಸ್ತದೆ ತನ್ನ ಬೆಳಕಿನಿಂದ. ಸೂರ್ಯ ಏನು ತೋರಿಸೋದು? ಯಸ್ಯ ಭಾಸ, ಈ ಸೂರ್ಯ ಬೆಳಗೋದು ಭಗವಂತನ ಬೆಳಕಿನಿಂದ. ಎಲ್ಲಾ ಬೆಳಕುಗಳಿಗೆ ಮೂಲ ಬೆಳಕು ಅಂದ್ರೆ ಸೂರ್ಯನ ಬೆಳಕೆ. ಪ್ರದರ್ಶಕ ತಾನೆನಿಸಿ ವಶನಾಗುವನು. ಪ್ರದರ್ಶಕ ಅಂದ್ರೆ ಈ ಜಗತ್ತಿನ ಹೊರ ವಸ್ತುಗಳನ್ನು ತೋರಿಸ್ತಾನೆ, ತತ್ವವನ್ನು ತೋರಿಸ್ತಾನೆ. ವಶನಾಗುವನು ಯಾರಿಗೆ ವಶ ಆಗ್ತಾನೆ? ನಮಗೆ, ಭಕ್ತರಿಗೆ. ಶುಕ ಶೌನಕಾದಿ ಮುನೀಂದ್ರ ಹೃದಯಾಕಾಶಗತ ಚಂದ್ರ. ಶುಕ ಅಂದ್ರೆ ಭಾಗವತವನ್ನು ಹೇಳಿದವರು, ಶೌನಕರು ಅಂತಂದ್ರೆ ಎಲ್ಲಾ ಪುರಾಣಗಳನ್ನ ಆ ಸೂತ ಪುರಾಣಿಕರ ಮೂಲಕ ಹೇಳಿ ತಿಳ್ಕೊಂಡವರು. ಶುಕ ಶೌನಕಾದಿ ಮುನೀಂದ್ರ ಹೃದಯಾಕಾಶಗತ ಚಂದ್ರ. ಶುಕಂದು ಶೌನಕದೆಲ್ಲ ಸ್ಮರಣೆ ಆಯಿತು. ಮಹಾಭಾರತ, ಭಾಗವತ ಎಲ್ಲ ಅದಕ್ಕೆಲ್ಲ ಮೂಲ ಪ್ರವರ್ತಕ, ಭಾಗವತಕ್ಕೆ ಮೂಲ ಪ್ರವರ್ತಕರು ಶುಕ. ಮಹಾಭಾರತವನ್ನು ಸೂತ ಪುರಾಣಿಕರ ಮೂಲಕ ಕೇಳಿ ತಿಳಿದವರು ಶೌನಕ, ದೊಡ್ಡ ಕುಲಪತಿ ಅವರು. ಶೌನಕಾದಿ ಮುನೀಂದ್ರ ದೊಡ್ಡ ದೊಡ್ಡ ಜ್ಞಾನಿಗಳು. ಅವರ ಹೃದಯಾಕಾಶದಲ್ಲಿರುವ ಚಂದ್ರ ಈತ. ಚಂದ್ರ, ಈಗ ಆ ಚಂದ್ರನಿಗೆ ಸಂಬಂಧಪಟ್ಟಂತೆ ಕೆಲವು ಸಂಗತಿಗಳನ್ನು ಹೇಳಬೇಕು. ಮತ್ತೆ ಭಾನುಮಂಡಲಗ ಅಂತ ಬಂತು, ಅದಕ್ಕೆ ಸಂಬಂಧಪಟ್ಟಂತೆ ಸಂಗತಿಗಳನ್ನು ಕೂಡ ನಾವೀಗ ಒಂದು ಅನುಸಂಧಾನ ಮಾಡಿಕೊಂಡು ಇವತ್ತಿನ ಈ ಭಾಗವನ್ನು ಮುಗಿಸ್ಬೇಕು. ಸೂರ್ಯಮಂಡಲದಲ್ಲಿ ಭಗವಂತನ ಧ್ಯಾನ ಮಾಡಬೇಕು ಅಂತ ಬರ್ತದಲ್ಲ, ಆ ಸೂರ್ಯಮಂಡಲದಲ್ಲಿ ಭಗವಂತನನ್ನ ಧ್ಯಾನ ಹೇಗೆ ಮಾಡಬೇಕು? ಎಲ್ಲರಿಗೂ ಗೊತ್ತು, ಗಾಯತ್ರಿ ಮಂತ್ರ ಅಂದ್ರೆ ಸೂರ್ಯಮಂಡಲದಲ್ಲಿ ಭಗವಂತನ ಕಾಣಬೇಕು. ಅದು ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅದ್ರ ಬಗ್ಗೆ ವರ್ಣನೆ ಇದೆ. ಆ ಉಪನಿಷತ್ತು ಆರೂಢವಾಗಿ ಮಾಡ್ಕೊಂಡ್ಬಿಟ್ರೆ ನಮಗದು ಹೆಚ್ಚು ಉಪನಿಷತ್ತಿನ ಅನುಸಂಧಾನ ಮಾಡಿಕೊಂಡಂತೆ ಕೂಡ ಆಗ್ತದೆ. ಅಥ ಅಧಿದೈವತಂ ಯೇ ವಾಸೋತ ಪತಿತ ಮುದ್ಗೀತ ಮುಪಾಸೀತ ಯದ್ಯನ್ವಾ ಯೇಷ ಪ್ರಜಾಭ್ಯ ಉದ್ಗಾಯತಿ ಉದ್ಯಂತಮೋ ಭಯಂ ಅಪಹಂತ ಹವೈ ಉಭಯಸ್ಯ ತಮಸೋ ಭವಂತಿ ಯ ಏವಂ ವೇದ. ಈ ಆ ಸೂರ್ಯಮಂಡಲದಲ್ಲಿ ಮುಖ್ಯ ಪ್ರಾಣ ಇದ್ದಾನೆ. ಸೂರ್ಯಮಂಡಲದೊಳಗಿದ್ದು ಆ ಸೂರ್ಯ ಉದಯಿಸುವಾಗ ತಾನು ಉದಯಿಸುವಂತೆ ಕಾಣಿಸ್ತಾನೆ. ಸೂರ್ಯನಿಗೆ ಉದಯಾಸ್ತ ಇದೆ, ಅವನಿಗೆ ಉದಯಾಸ್ತ ಇಲ್ಲ. ಆದ್ರೆ ಸೂರ್ಯ ಉದಯ ಅಸ್ತಮಯ ಹೊಂದಬೇಕಾದ್ರೆ ಅವನೇ ಕಾರಣ. ಆದಿತ್ಯ ಸಂಸ್ಥಿತೋ ನಿತ್ಯಂ ಪ್ರಾಣಸ್ತಪತಿ ನಾಪರಹ. ಒಳಗಿರುವವನು ಪ್ರಾಣನೇ ಅಂದ್ರೆ ಅವನೊಳಗೆ ಮತ್ತೊಬ್ಬ ದೊಡ್ಡ ಪ್ರಾಣ, ಅವನ ಮಹಾಪ್ರಾಣ, ಈತ ನಡುವಿನ ಪ್ರಾಣ ಇಷ್ಟೆ.
ಪ್ರಕಾಶನಂ ಚ ತಪನಂ ಕಾಷ್ಠವತ್ ಸೂರ್ಯಗಂ ಭವೇತ್. ಪ್ರಕಾಶನ, ಬೆಳಕು ಕೊಡೋದು, ಬಿಸಿಲು, ಇವೆಲ್ಲ ಆ ಭಗವಂತನ ಮತ್ತು ಪ್ರಾಣದೇವನ ಮಹಿಮೆಯಿಂದ. ಸೂರ್ಯಮಂಡಲಗೋ ವಾಯು ಉದಯಾಸ್ತಮಯೋಚಿತ. ಸೂರ್ಯನಿಗೆ ಉದಯಾಸ್ತ, ಪ್ರಾಣನಿಗೆ, ಮಹಾಪ್ರಾಣನಿಗೆ ಉದಯಾಸ್ತ ಇಲ್ಲ. ಅಭಿಪ್ರಜಾಭ್ಯ ಉದ್ಯಂಶ್ಚಯು ಉದ್ಗಾಯತಿ ಜನಾರ್ದನಂ. ಬೆಳಗಿನ ಹೊತ್ತು ಸೂರ್ಯ ಉದಯಿಸುವಾಗ ಅವನೊಳಗಿರುವಂಥ ಮುಖ್ಯ ಪ್ರಾಣ ಭಗವಂತನನ್ನ ಗಾನ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಅಭಿಪ್ರಜಾಭ್ಯ ಉದ್ಯಂಶ್ಚೈವ, ಸೂರ್ಯ ಉದಯಿಸುವಾಗ ಮುಖ್ಯ ಪ್ರಾಣನ ಉದಯಿಸಿ ಉದ್ಗಾಯತಿ ಜನಾರ್ದನನಾದಂಥ ಭಗವಂತನನ್ನು ಆತ ಧ್ಯಾನ ಮಾಡ್ತಾನೆ. ಇದು ನಾವು ಅನುಸಂಧಾನ ಮಾಡಬೇಕಾದಂಥ ಸಂಗತಿ. ಮತ್ತೆ ಅದನ್ನು ಅನುಸಂಧಾನ ಮಾಡಿದ್ರಿಂದ ದೊರಕುವ ಫಲ ಏನು ಅದನ್ನು ಹೇಳ್ತಾರೆ. ಸೂರ್ಯಕಿರಣಗತ ವಾಯುವಿನಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದರೆ ಏನು ಫಲ? ಸೂರ್ಯಾಂತರ್ಗತ ಮುಖ್ಯ ಪ್ರಾಣಾಂತರ್ಗತ ವಾಯುವಿನ ಉಪಾಸನೆ ಮಾಡಿದ್ರಿಂದ ಏನು ಫಲ ಅಂದ್ರೆ, ಅಂತ ಜ್ಞಾನಿಯಾದಂಥ ಮಗನನ್ನು ಪಡ್ಕೊಳ್ತಾರೆ. ರಶ್ಮೀನ್ ತ್ವಂ ಪರ್ಯಾವರ್ತಯತಾತ್ ಭವೋ ವೈ ತೇ ಭವಿಷ್ಯಂತಿ. ನಿನಗೆ ಅನೇಕ ಜನ ಜ್ಞಾನಿಗಳಾದ ಮಕ್ಕಳನ್ನು ಸಿಗ್ತಾರೆ ಅಂತ ಕೌಶೀತಕಿ ಅನ್ನುವನು ತನ್ನ ಮಗನಿಗೆ ಹೇಳಿದ ಸಂಗತಿ. ನಾನು ಆ ಸೂರ್ಯಮಂಡಲದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದೆ, ನನಗೆ ನೀನು ಮಗನಾಗಿ ಜನಿಸಿದೆ, ಹಾಗೆ ನೀನು ಉಪಾಸನೆ ಮಾಡು, ನಿನಗೂ ಮಕ್ಕಳು ಆ ಮೂಲಕವಾಗಿ ಜನಿಸ್ತಾರೆ. ಅವನನ್ನ ಸೂರ್ಯಮಂಡಲದಲ್ಲಿ ವಾಯು ಇದ್ದಾನಲ್ಲ, ಅವನಿಗೆ ಸ್ವರ ಅಂತ ಕರೀತಾರಂತೆ. ಭಗವಂತನನ್ನ ಸ್ವರ ಅಂತ ಕರೀತಾರೆ. ಸ್ವರತೇಸ್ತು ಸ್ವರೋ ವಿಷ್ಣು ತದ್ರತೇರ್ ವಾಯುರುಚ್ಯತೆ. ಸ್ವರಮಣನಾದವನು ಈ ಭಗವಂತ, ಅವನನ್ನು ಸ್ವರ ಅನ್ನೋ ಶಬ್ದದಿಂದ ಕರೀತಾರೆ. ಆ ವಾಯುದೇವನು ಕೂಡ ಸ್ವರ. ಎಷ್ಟು ಚೆನ್ನಾಗಿದೆ ಶಬ್ದ, ಸ್ವರ ಅಂತ ಕೆಲವರು ಹೆಣ್ಮಕ್ಳು ಇಟ್ಕೊಂಡಿರ್ತಾರೆ ಹೆಸರು. ಸ್ವರ ಅಂದ್ರೆ ಆ ಅವನ ಪತ್ನಿ ಭಾರತೀಯ ಶಬ್ದ ಆಯ್ತದು. ಸ್ವರ ಅಂದ್ರೆ ಭಗವಂತ, ಅವನ ಭಕ್ತನಾದ್ರಿಂದ ಇವನು ಕೂಡ ಸ್ವರ, ಅವನ ಪತ್ನಿಯು ಸ್ವರಾಳೆ. ವಾಯುಸ್ವರೇ ಸ್ವರಂ ವಿಷ್ಣು ಓಮಾಖ್ಯಂ ಧೂಮಪಾಸಿರೇ ದೇವಾಸ್ತೇನಾಮೃತಂ ಪ್ರಾಪ್ತಾಹ ಮುಖ್ಯಾಖ್ಯಂ ಮೃತ್ಯುವರ್ಜಿತಾ. ಆ ಭಗವಂತನನ್ನು ಉಪಾಸನೆ ಮಾಡಿ ಇವರು ಮೃತ್ಯುವನ್ನು ಗೆದ್ರು, ಅಮೃತತ್ವವನ್ನು ಪಡ್ಕೊಂಡ್ರು ಈ ದೇವತೆಗಳೆಲ್ಲ. ಮಾರಣಾನ್ ಮೃತ್ಯುತ್ಯುಕ್ತ ದುರ್ಗಾ ತದ್ಭಯತ ಸುರಾಹ. ದುರ್ಗೆಗೆ ಮೃತ್ಯು ಅಂತ ಹೆಸರು, ಯಾಕೆಂದ್ರೆ ಅವಳು ಕೊಲ್ತಾಳಾದ್ರಿಂದ, ಎಲ್ಲರನ್ನು ನಾಶ ಮಾಡ್ತಾಳಾದ್ರಿಂದ. ಅವಳ ಭಯದಿಂದ ಈ ಎಲ್ಲ ದೇವತೆಗಳು ಓಮಿತ್ಯುಪಾಸ್ಯ ತಂ ವಿಷ್ಣು ಪರಮಾಮೃತ ಮಾತಿದೆ, ಭಗವಂತನನ್ನ ಉಪಾಸನೆ ಮಾಡ್ತಾ ಹೋದ್ರು. ಉಪಾಸನೆ ಮಾಡಿ ಆ ಭಗವಂತನ ಸನ್ನಿಧಾನವನ್ನ ಅವರು ಪಡ್ಕೊಂಡ್ರು ಅಂತ ಆ ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವಂಥ ಸಂಗತಿ. ಈ ಸೂರ್ಯಮಂಡಲದಲ್ಲಿ ಮುಖ್ಯ ಪ್ರಾಣ, ಆ ಸೂರ್ಯಮಂಡಲದಲ್ಲಿ ಆ ಮುಖ್ಯ ಪ್ರಾಣನಲ್ಲಿ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬೇಕು ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಕಡೆ ಮಾತಿದೆ. ಅದನ್ನು ಕೂಡ ನಾವು ನೋಡಬೇಕು. ನೋಡಿ, ಪ್ರಣವ ಸಮುದೀರಿತ ತದ್ವಾಚ್ಯೋ ಭಗವಾನ್ ಸೂರ್ಯಮಂಡಲ ಸ್ಥಾತು ಯಾರಮ. ಸೂರ್ಯಮಂಡಲದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಸತ್ವಾತ್ಮಿಕ, ಅವಳು ಸತ್ವ ಸ್ವರೂಪಳಾಗಿದ್ದಾಳೆ. ತತ್ ಸಂಸ್ಥಃ ರಜ ಆಖ್ಯ ಪ್ರಧಾನತಃ. ಆ ಲಕ್ಷ್ಮೀದೇವಿಯೊಳಗೆ ಭಗವಂತ ಇದ್ದಾನೆ. ಆ ಲಕ್ಷ್ಮೀದೇವಿ ರಜಸ್ ಅನ್ಸ್ಕೊಂಡಿದ್ದಾಳೆ, ಯಾಕೆಂದ್ರೆ ಅವಳು ಶೋಭಿಸುವಳು, ಅತ್ಯಂತ ಪ್ರಕಾಶಮಾನಳು. ಆ ಲಕ್ಷ್ಮೀದೇವಿಗಿಂತ ಉತ್ತಮ ಆದಂತೆ ಇವನು ಪರೋ ರಜಸ್ ಅಂತ ಇವನಿಗೆ ಹೆಸರು. ಇವೆಲ್ಲ ಸಂಗತಿಗಳನ್ನ ಆ ಸೂರ್ಯಮಂಡಲವನ್ನು ನೋಡಿದಾಗ ಅಥವಾ ಗಾಯತ್ರಿ ಮಂತ್ರವನ್ನ ಬೆಳಗಿನ ಹೊತ್ತು ಆ ಸೂರ್ಯಮಂಡಲ ಉಪಾಸನೆ ಮಾಡುವಾಗ ತಂದ್ಕೋಬೇಕು, ಇಲ್ಲದ್ರೆ ಮರ್ತು ಹೋಗ್ಬಿಡ್ತಾವೆ ಅಷ್ಟೆ. ಈಗ ಹೃದಯಾಕಾಶಗತ ಚಂದ್ರ ಅಂತ ಬಂತು, ಇವೆಲ್ಲ ಆಕಸ್ಮಿಕವಾಗಿ. ನಿನ್ನೆ ಚಂದ್ರಿಗೆ ನಾವು ಅರ್ಘ್ಯ ಕೊಟ್ಟಿವಿ, ಈಗ ಇಲ್ಲಿಯೂ ಕೂಡ ಚಂದ್ರ ಅಂತ ಬಂತು. ಭಾನುಮಂಡಲ ಅಂತ ಬಂತು. ಸೂರ್ಯ ಕಿರಣಗಳಲ್ಲಿ ಭಗವಂತನ ಉಪಾಸನೆ ಮಾಡೋದು. ಇನ್ನು ಚಂದ್ರ ಕಿರಣಗಳಲ್ಲಿ ಭಗವಂತನ ಉಪಾಸನೆ ಮಾಡೋದಕ್ಕೆ ಏನು ಅಂತ ತಿಳ್ಕೊಂಡ್ರೆ ಇವತ್ತಿನ ಈ ಭಾಗ ಸಮಾಪ್ತಿ ಆಗ್ತದೆ. ಒಂದು ಒಳ್ಳೆ ಎಲ್ಲ ಆಕಸ್ಮಿಕವಾಗಿ ಹೊಂದಾಣಿಕೆ ಆಗುವಂತ ಬಂದು ನಮಗೆ ಇವತ್ತು. ಅದೇನಿದೆ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಆ ಒಂದು ಮಾತನ್ನ ಹೀಗೆ ನಾವು ಶ್ರವಣ ಮಾಡ್ತೇವೆ. ಸಯೇಷ ಸಂವತ್ಸರ ಪ್ರಜಾಪತಿ ಷೋಡಶಕಲಃ ತಸ್ಯ ರಾತ್ರಯ ಏವ ಪಂಚದಶಕಲಾಃ ಧ್ರುವೈವಾಸ್ಯ ಷೋಡಶೀ ಕಲಾ. ಈ ವಾಯು ಪ್ರಜಾಪತಿ ಅಂದ್ರೆ ಯಾರು? ವಾಯುವಿನೇ ಪ್ರಜಾಪತಿ. ಸೋಸೌ ಚಂದ್ರ ಸಂಸ್ಥಃ, ಚಂದ್ರನಲ್ಲಿ ವಾಯು ಇದ್ದಾನೆ. ಅವನಿಗೆ 16 ಕಲಾಗಳಿವೆ. ಷೋಡಶ ಕಲಾ ವಿಶಿಷ್ಟ ರೋಹಿಣಿ ಸಹಿತ ಚಂದ್ರ. ಆ ಚಂದ್ರನಲ್ಲಿ ಈ ವಾಯು ಇದ್ದಾನೆ. ಆ ವಾಯು ಇದ್ದು ಅವನು ಸಂವತ್ಸರ ಅನ್ನೋ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಯಾಕೆ ಸಂವತ್ಸರ ಅನ್ನೋ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂದ್ರೆ ವಾಯು ಸಂವತ್ಸರ ಪ್ರೋಕ್ತಃ ವತ್ಸೋ ವಿಷ್ಣು ರಸೌ ಯತಃ.
ಭಗವಂತನ ಮಗ ಈತ, ಮತ್ತು ಭಗವಂತನಲ್ಲೇ ರಥ, ಯಾವತ್ತೂ ಆಸಕ್ತ. ವತ್ಸ ಅಂದ್ರೆ ಮಗ, ಭಗವಂತನ ಮಗ ಮತ್ತು ಭಗವಂತನಲ್ಲಿ ನೆಟ್ಟ ಮನಸ್ಸಿದ್ದವನು. ಹಾಗಾಗಿ ಈತ ಸಂವತ್ಸರ. ಸಮ್ಯಗೇವ ರತಿಂ ಯಾತಿ. ಅದಕ್ಕೆ ಈ ಚಂದ್ರನಿಗೆ ಅರ್ಘ್ಯ ಕೊಡ್ತೀವಲ್ಲ, ನನಗೆ ನೆನಪಿಲ್ಲ, ನಿಮಗೆಲ್ಲರೂ ನೆನಪಿದ್ರೆ ಹೇಳ್ರಿ. ಸೂರ್ಯನ ಉಪಾಸನೆ ನಿತ್ಯ ಮಾಡ್ತೀವಿ. ಚಂದ್ರನ ಉಪಾಸನೆ ಈ ಕೃಷ್ಣಾಷ್ಟಮಿ ಅರ್ಘ್ಯ ಕೊಡೋದನ್ನು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಚಂದ್ರನ ಉಪಾಸನೆ ನಮಗೆ ಕಾಣಿಸೋದಿಲ್ಲ. ಅಥವಾ ನಾನು ಮಾಡ್ತಿರ್ಬೋದು, ನಿಮಗೆಲ್ಲರೂ ನೆನಪಿದ್ರೆ ಹೇಳ್ರಿ. ಹಾಗಾಗಿ ಚಂದ್ರನಿಗೆ ಅರ್ಘ್ಯ ಕೊಡುವಾಗ ಕನಿಷ್ಠ ಪಕ್ಷ ಆ ರೋಹಿಣಿ ಸಹಿತಾಯ ಚಂದ್ರಮಸೆ ಇದಮರ್ಘ್ಯಂ ಇಷ್ಟನ್ನೇ ಹೇಳೋದ್ರ ಬದಲು ಷೋಡಶ ಕಲಾ ವಿಶಿಷ್ಟನಾದಂಥ ರೋಹಿಣಿ ಸಹಿತನಾದಂಥ ಚಂದ್ರ ಏನಿದ್ದಾನೆ ಅವನು ಷೋಡಶ ಕಲಾ ವಿಶಿಷ್ಟ ರೋಹಿಣಿ ಸಹಿತ ಚಂದ್ರಾಂತರ್ಗತನಾದಂಥ ಸಂವತ್ಸರ ಶಬ್ದವಾಚ್ಯನಾದಂಥ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇದ್ದಾನಲ್ಲ, ಅವನಲ್ಲಿ ರುಕ್ಮಿಣಿ ಸತ್ಯಭಾಮ ಸಹಿತನಾದಂಥ ಕೃಷ್ಣ ಇದ್ದಾನೆ. ಅಥವಾ ಪದ್ಮಿನಿಪತಿ ಅಂತ ವಿಷ್ಣು ಇದ್ದಾನೆ. ಯಾಕಂದ್ರೆ ಇಲ್ಲಿ ಅಥವಾ ವಿಷ್ಣುವು ಅಂತ ಬಂತು. ವಿಷ್ಣು ಒಂದು ಕೃಷ್ಣಂದು ಎಲ್ಲ ಅರ್ಥ ಒಂದೇ. ಹೀಗೆ ಷೋಡಶ ಕಲಾ ವಿಶಿಷ್ಟ ರೋಹಿಣಿ ಸಹಿತ ಚಂದ್ರಾಂತರ್ಗತ ಸಂವತ್ಸರ ಶಬ್ದವಾಚ್ಯ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರುಕ್ಮಿಣಿ ಸತ್ಯಭಾಮ ಸಹಿತ ಕೃಷ್ಣಾಯ ಪದ್ಮಿನಿಪತಿ ವಿಷ್ಣು ರೂಪಿಣೆ ಇದಮರ್ಘ್ಯಂ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತನ್ನು ಒಂದು ಬಾರಿ ಅನುಸಂಧಾನ ಮಾಡ್ಕೊಂಡಂಗಾಯ್ತು. ಇಲ್ಲದೇ ಇದ್ರೆ ಅದು ಶ್ರವಣ ಮಾಡ್ತೀವಿ, ನಮ್ಮ ಅನುಸಂಧಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಆಗಿಬಿಡ್ತದೆ. ಮತ್ತೆ 3 ಸಂದರ್ಭ ಇದೆ ಚಂದ್ರನ ಮಂಡಲದಲ್ಲಿ. ಸಾಮಾನ್ಯವಾಗಿ ಸೂರ್ಯಮಂಡಲದಲ್ಲಿ ಭಗವಂತನ ಧ್ಯಾನ, ಚಂದ್ರಮಂಡಲದಲ್ಲಿ ಭಗವಂತನ ಧ್ಯಾನ ಎಲ್ಲಿ ಅಂದರೆ ಒಂದು ಹಂಸರೂಪಿಯಾದ ಧ್ಯಾನ, ಅಲ್ಲೂ ಹಾಗೆ ಬರ್ತದೆ. ಶಶಬಿಂಬ ಸಂಸ್ಥಾನ ಅಂತ ಧನ್ವಂತರಿಯ ಧ್ಯಾನ ಮತ್ತು ಹಯಗ್ರೀವರ ಧ್ಯಾನ. ಅಲ್ಲೆಲ್ಲ ಕಡೆ ಶೀತಾಂಶ ಮಂಡಲಗತಂ, ಶಶಬಿಂಬ ಸಂಸ್ಥಂ, ಚಂದ್ರ ಮಂಡಲಗತಂ ಅಂತ ಹೀಗೆಲ್ಲ ಆ 3 ಮಂತ್ರಗಳಿಗೂ ಬರ್ತದೆ. ಹಾಗಾಗಿ ಅಲ್ಲೆಲ್ಲ ಆ ಮಂತ್ರಗಳನ್ನು ಜಪ ಮಾಡುವಾಗ ಚಂದ್ರನಲ್ಲಿ ಭಗವಂತ ಅಂದರೆ ಆ ಚಂದ್ರನಲ್ಲಿ ಮುಖ್ಯ ಪ್ರಾಣ ಸಂವತ್ಸರನ ಶಬ್ದದಿಂದ ಇದ್ದಾನೆ, ಅವನೊಳಗೆ ಭಗವಂತ ಇದ್ದಾನೆ ಅಂತ ಹೀಗೆ ಮಾಡಿದರೆ ಆ ಉಪನಿಷತ್ತಿನ ಸಂಗತಿಗಳನ್ನು ನಾವು ಅನುಸಂಧಾನಕ್ಕೆ ತಂದುಕೊಂಡಂಗೆ ಆಗ್ತದೆ. ಅವು ಮರೆಯೋದಿಲ್ಲ ಮತ್ತು ನಮ್ಮ ಅನುಸಂಧಾನ ಹೆಚ್ಚು ಅರ್ಥವತ್ತಾಗ್ತದೆ. ಭಗವಂತನನ್ನು ಮತ್ತು ಈ ಎಲ್ಲ ದೇವತೆಗಳನ್ನು ಬೇರೆ 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 ಶಬ್ದಗಳಿಂದ ಉಪಾಸನೆ ಮಾಡಿದಂತ ಆಗ್ತದೆ. ಅದಕ್ಕೆ ಹೀಗೆ ಮಾಡೋದೊಂದು ಉಚಿತ. ಹೃದಯಾಕಾಶಕ್ಕೆ ಚಂದ್ರ ಅಂತ ಕೂಡ ಬಂತು, ಭಾನುಮಂಡಲಗ ಅಂತ ಬಂತು. ಹಾಗೆ ಚಂದ್ರಮಂಡಲಗ ಅನ್ನೋದನ್ನು ಉಪಾಸನೆ ಮಾಡಬೇಕು ಅನ್ನುವಲ್ಲಿಗೆ ಈ ಸ್ತೋತ್ರ ಸಂಧಿ ಅಥವಾ ಕರ್ಮ ವಿಮೋಚನ ಸಂಧಿ 19ನೇ ಸಂಧಿ, ಅದರ 21ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 576ನೇ ಪದ್ಯ. ಇದು ಆ ಬೃಹದಾರಣ್ಯಕ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು. ಇದರಿಂದ ಪ್ರತಿಪಾದನಾದಂಥ ಭಗವಂತ, ಕೃಷ್ಣರೂಪಿಯಾದ ಭಗವಂತ ಚಂದ್ರಮಂಡಲದಲ್ಲಿ ಸೂರ್ಯಮಂಡಲದೊಳಗಿದ್ದಾನೆ. ಅದರಲ್ಲಿ ಈ ಸಂವತ್ಸರಾದಿ ಶಬ್ದವಾಚ್ಯನಾದಂಥ ಮುಖ್ಯವಾಯು, ಅದರಲ್ಲಿ ಭಗವಂತ ಇದ್ದಾನೆ, ಅವನಿಗೆ ಇದು ಅರ್ಪಿತ ಆಗಲಿ. ಹೀಗೆ ಆ ಕೃಷ್ಣನ ಒಂದು ಜನ್ಮ ಲೀಲಾ ಏನಿದೆ ಅದನ್ನು ಭಾಗವತ, ಕೃಷ್ಣಾಂಶ ಮಹಾರಣವ, ಭಗವದ್ಗೀತೆ ಇದಕ್ಕನುಸಾರವಾಗಿ ನಾವು ಶ್ರವಣ ಮಾಡಿದ್ದೀವಿ. ಸ್ವಾರಸ್ಯ ಏನಂದರೆ ಇವತ್ತಿನ ಭಾಗ ಇದೆಯಲ್ಲ, ಇದು 108ನೇ ಭಾಗ ಹೊಂದಿಕೊಂಡು ಬಂದದ್ದು. 107 ಅಲ್ಲ, 109 ಅಲ್ಲ, ಸರಿಯಾಗಿ 108ನೇ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.